चरितं यस्य पवित्रं जीवनं तथा पवित्रता स्वरूपिण्ये तस्यै कुर्मो नमो नमः। या देवी सर्वभूतेषु श्रद्धारूपेण संस्थिता नमस्तस्यै 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 नमो नमः। भगवान श्री रामकृष्णरನ್ನ ಶ್ರೀ ಮಾತೆ ಶ್ರೀ ಶಾರದಾ ದೇವಿಯವರನ್ನ ಶ್ರೀಮತ್ ಸ್ವಾಮಿ ವಿವೇಕಾನಂದರನ್ನ ಜಗನ್ಮಾತೆ ಶ್ರೀ ಶಾರದಾಂಬೆಯನ್ನ ಲೋಕಗುರು ಶ್ರೀ ಶಂಕರ ಭಗವತ್ಪಾದರನ್ನ ಅತ್ಯಂತ ಶ್ರದ್ಧೆಯಿಂದ ನಮಸ್ಕರಿಸುತ್ತಾರೆ. ಪ್ರೀತಿಯ ಬಂಧುಗಳೇ, ನಮ್ಮ ತುಮಕೂರಿನ ಶ್ರೀ ಶಂಕರ ಮಠದ ಪವಿತ್ರ ತಾಣದಲ್ಲಿ ಶ್ರೀ ಶಂಕರ ಭಗವತ್ಪಾದರ ಜನ್ಮದಿನದ ಆಚರಣೆಯ ಈ ಪವಿತ್ರ ಆಯಾಮದಲ್ಲಿ ಈ ಸಂಜೆ ಶ್ರೀ ಶಂಕರ ಭಗವತ್ಪಾದರನ್ನ ಕುರಿತು ನಾಲ್ಕಾರು ವಿಚಾರಗಳನ್ನು ನಾವೆಲ್ಲ ಆಲೋಚಿಸುವ ಪವಿತ್ರ ಸತ್ಸಂಗ ಇದಾಗಿದೆ. ಬೆಳಗ್ಗೆ 10:30ರಿಂದ 1 ಗಂಟೆವರೆಗೂ ಹಾಸನದ ಶ್ರೀ ಶಂಕರ ಮಠದಲ್ಲಿ ಶಂಕರ ಜಯಂತಿಯನ್ನು ಮುಗಿಸ್ಕೊಂಡು ನಾನು ಅಲ್ಲಿಂದ ಹೊರಟು ಬಂದು ಈಗ ಸಂಜೆ ನಮ್ಮೂರಿನ ಶಂಕರ ಜಯಂತಿಯಲ್ಲಿ ಭಾಗಿಯಾಗಿದ್ದೇನೆ. 2 ಶಂಕರ ಜಯಂತಿ ಉಪನ್ಯಾಸಗಳ ನಡುವೆ 350 ಕಿಲೋಮೀಟರ್ ಪ್ರಯಾಣ, ಬೆಳಗ್ಗೆ 600-700 ಜನ ಭಕ್ತರ ಒಂದು ಸಮೂಹ ಹಾಸನದಲ್ಲಿ ಬಹಳ ವಿಶೇಷವಾಗಿ ಮೂಡಿಬಂದಂಥ ಕಾರ್ಯಕ್ರಮ ಈ ಸಂಜೆ ನಮ್ಮಲ್ಲಿ. ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಶಂಕರ ಮಠದ ಕಾರ್ಯದರ್ಶಿಗಳಾದ ಶ್ರೀಮಾನ್ ಮಂಜುನಾಥ್ ರವರೇ, ಶಂಕರಾಚಾರ್ಯ ತತ್ವ ಸಿದ್ಧಾಂತ ಪ್ರಚಾರ ಕಾರ್ಯದಲ್ಲಿ ವಿಶೇಷವಾಗಿ ಶ್ರಮ ವಹಿಸಿದ ನಮ್ಮ ಜಿಲ್ಲೆಯ ಜಿಲ್ಲಾ ಪ್ರತಿನಿಧಿಯಾಗಿ ನಮ್ಮೂರಿಗೆ ಗೌರವವನ್ನು ತಂದುಕೊಟ್ಟಂತಹ ಆತ್ಮೀಯರಾದ ಶ್ರೀ ಎಂ ಕೆ ನಾಗರಾಜರವರೇ, ಹಿರಿಯರು, ನನಗೆ ಅತ್ಯಂತ ಗೌರವಾನ್ವಿತರು, ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಆಗಮಿಸಿರ್ತಕ್ಕಂಥ ಡಾಕ್ಟರ್ ರಾಜಶೇಖರ್ ಅವರೇ, ನೆರೆದಂಥ ಎಲ್ಲ ಶ್ರದ್ಧಾವಂತ ಭಕ್ತ ಜನರೇ, ವಿಶ್ವಗುರು ಶ್ರೀ ಶಂಕರ ಭಗವತ್ಪಾದರ ವಿರಾಟ್ ವ್ಯಕ್ತಿತ್ವವನ್ನು ಕುರಿತು ಇವತ್ತಿನ ಈ ಸಭೆಯಲ್ಲಿ ಕೆಲವು ವಿಚಾರಗಳನ್ನೆಲ್ಲ ನಾವು ಗಮನಿಸೋಣ. ಶಂಕರಾಚಾರ್ಯರು ಅಂದಾಗ ಸಾಮಾನ್ಯವಾಗಿ ನಮ್ಮ ಕಣ್ಣು ಮುಂದೆ ಬರ್ತಕ್ಕಂಥ ಚಿತ್ರ ಅವರೊಬ್ಬರೇ ಅಲ್ಲ, 400 ಶಿಷ್ಯರೊಂದಿಗೆ ಕುಳಿತಂತಹ ಮಹಾಗುರು. ಈ ಚಿತ್ರವನ್ನು ಗಮನಿಸಿದಾಗ ಅಲ್ಲಿ 10 ಆಯಾಮಗಳಲ್ಲಿ ಶಂಕರರನ್ನ, ಭಾರತೀಯ ಸನಾತನ ಪರಂಪರೆಯನ್ನು, ಈ ದೇಶದ ಅಭ್ಯುದಯಕ್ಕೆ ಅನಾದಿ ಕಾಲದಿಂದ ನಮ್ಮ ದೇಶ ಕಂಡುಕೊಂಡಂತಹ ಒಂದು ವಿಶೇಷವಾದ ನೆಲೆಗಟ್ಟದ ಕುರಿತು ನಾವು ಆಲೋಚಿಸೋದಕ್ಕೆ ಸಾಕಷ್ಟು ಅವಕಾಶವಿದೆ. ಶಂಕರಾಚಾರ್ಯರು ಅಂದಾಕ್ಷಣ ನಾವು ಅವರನ್ನು ಯಾವ ಆಯಾಮದಲ್ಲಿ ಗುರುತಿಸಬಹುದು? ಇದು ಪೀಠಿಕೆಯ ನುಡಿಗಳು. ನೋಡಿ, ಮೊದಲನೇದಾಗಿ ಶ್ರೀ ಶಂಕರ ಭಗವತ್ಪಾದರು ವಿಶ್ವದ ಇತಿಹಾಸದಲ್ಲಿ ದಾಖಲಾದಂತಹ ದಾರ್ಶನಿಕ ಪ್ರವಾದಿ. ಹಲವಾರು ಪ್ರವಾದಿಗಳು ನಮ್ಮ ಪರಿಚಯದಲ್ಲಿದ್ದಾರೆ. ಅವರು ತಮ್ಮದೇ ಆದ ಬೋಧನೆಗಳನ್ನು ಜಗತ್ತಿನ ಮುಂದೆ ಇಟ್ಟಿದ್ದಾರೆ. ಅವರ ಅನುಯಾಯಿಗಳು ಪ್ರವಾದಿಗಳು ರೂಪಿಸಿದ ಚೌಕಟ್ಟನ್ನು ಮೀರಿ ನಾವು ಹೋಗುವಂತಿಲ್ಲ ಅನ್ನೋಷ್ಟರ
ಸತ್ಯವನ್ನು ಶಾಂತ ಹಂತದಿಂದ ಅನಂತ ಹಂತಕ್ಕೆ, ಅನಂತತೆಯ ಕಡೆಗೆ ನಾವು ಪಯಣಿಸೋದ್ರ ಮೂಲಕ ಈ ಪಯಣವನ್ನೇ ನಾವು ಸಾಧನೆ ಅಂತ ಕರೆಯೋದು. ಪಯಣಿಸೋದ್ರ ಮೂಲಕ ನಾವು ಆತ್ಮ ಸಾಕ್ಷಾತ್ಕಾರ ಅಂತ ಕರೀತೀರ ಅಥವಾ ಪರಮಾತ್ಮನಲ್ಲಿ ನನ್ನನ್ನು ನಾನು ಗುರುತಿಸಿಕೊಂಡಿದ್ದು ಅನ್ನೋದನ್ನ ನೀವು ಭಾವಿಸ್ತೀರ. ಒಟ್ಟಾರೆ ಈ ಅರ್ಥದಲ್ಲಿ ನಮ್ಮನ್ನು ಅನಂತತೆಯ ಕಡೆಗೆ ಕೊಂಡೊಯ್ಯುವಂತಹ ಒಂದು ಚಿಂತನೆ ಶ್ರೀ ಶಂಕರ ಭಗವತ್ಪಾದರ ಅನುಗ್ರಹದಿಂದ ಜಗತ್ತಿಗೆ ಪ್ರಾಪ್ತವಾಗಿದೆ. ಸೊ ದಾರ್ಶನಿಕ ಪ್ರವಾದಿ ಎಂದಾಗ ನಾವು ಗಮನಿಸಬೇಕಾದ ವಾಸ್ತವಿಕತೆ ಏನು ಅಂತಂದರೆ, ಶಂಕರರು ನಮ್ಮನ್ನು ಅನಂತತೆಯ ಕಡೆಗೆ ಪ್ರೇರೇಪಿಸ್ತಾರೆ, ನಮ್ಮ ಬದುಕಿನ ವಿಕಾಸವನ್ನು ಅಂತ. ಇನ್ನು ಬಹಳಷ್ಟು ಸಂದರ್ಭಗಳಲ್ಲಿ ನಾವು ನೋಡ್ತೇವೆ, ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತದ, ಅದ್ವೈತ ವೇದಾಂತದ ಶ್ರೇಷ್ಠ ಪ್ರತಿಪಾದಕರಾಗಿ ವಿಶ್ವವಂದ್ಯರಾಗಿದ್ದಾರೆ. ಅದ್ವೈತ ತತ್ವ ಅನಾದಿ ಕಾಲದಿಂದಲೂ ಇದೆ. ಭಾರತದಲ್ಲಿ ಸಾವಿರಾರು ವರ್ಷದ ಇತಿಹಾಸ ಅದ್ವೈತ ತತ್ವಕ್ಕಿದೆ. ಶಂಕರಾಚಾರ್ಯರ ಕಾಲಘಟ್ಟವನ್ನು ಗಮನದಲ್ಲಿ ಇಟ್ಕೊಂಡ್ರೆ ನಮಗೆ ಯೋಗ ವಾಸಿಷ್ಠ ರಾಮಾಯಣದ ಕಾಲದಲ್ಲಿ ಅದ್ವೈತದ ಬೋಧನೆ ಇದೆ. ಮಹಾಭಾರತದ ಕಾಲದಲ್ಲಿ ಭಗವದ್ಗೀತೆಯಲ್ಲೇ ಅದ್ವೈತಾಮೃತ ವರ್ಷಿಣಿ ಭಗವತಿ ಧ್ಯಾನದ ಶ್ಲೋಕಗಳಲ್ಲೇ ಪರಮಾತ್ಮನ ಈ ಸಂದೇಶ, ಅದ್ವೈತ ಸಂದೇಶವನ್ನು ಪರಿಚಯ ಮಾಡಿಕೊಡ್ತಕ್ಕಂಥದ್ದು ಅನ್ನೋದು ಸ್ಪಷ್ಟವಾಗಿ ಉಲ್ಲೇಖವಾಗಿದೆ. ಮುಂದೆ ನಾವು ನೋಡ್ತೇವೆ, 4 ಯೋಗಗಳ ಒಂದು ವಿಶಿಷ್ಟವಾದ ಪ್ರಸ್ತಾವನೆ ಭಗವಂತನ ಕಡೆಯಿಂದ ಮೂಡಿ ಬರುತ್ತೆ. ಸ್ವಾಮಿ ವಿವೇಕಾನಂದರ ಕಾಲಕ್ಕೆ ಯೋಗ ಸಮನ್ವಯ ನಮಗೆ ಸಿಗುತ್ತೆ. ಕೃಷ್ಣನಿಗೂ ಮತ್ತು ರಾಮಕೃಷ್ಣನಿಗೂ ನಡುವೆ ನಮ್ಮ ಕಣ್ಣು ಮುಂದೆ ಬರ್ತಕ್ಕಂಥ 2 ಬಹಳ ದೊಡ್ಡ ಶಕ್ತಿಗಳು ಅಂತಂದರೆ ಯಾಜ್ಞವಲ್ಕ್ಯರು ಮತ್ತು ಪತಂಜಲಿ ಮಹರ್ಷಿಗಳು. ಯಾಜ್ಞವಲ್ಕ್ಯರು ಮತ್ತು ಪತಂಜಲಿ ಮಹರ್ಷಿಗಳು ಅದ್ವೈತವನ್ನೇ ಬಹಳ ವಿಶೇಷವಾಗಿ ನಮ್ಮ ಮುಂದೆ ಇಡ್ತಾರೆ. ಮುಂದುವರೆದು ಶಂಕರರು ಅದ್ವೈತವನ್ನು ಶ್ರೇಷ್ಠ ಮಟ್ಟದಲ್ಲಿ ಜಗತ್ತಿಗೆ ಪರಿಚಯಿಸ್ತಾರೆ. ಆದ್ದರಿಂದ ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು, ಈ ಟೆಕ್ಸ್ಟ್ ಬುಕ್ ಆಥರ್ ಕಮಿಟಿ ಇರುತ್ತಲ್ಲ, ಇವರು ಬಹಳ ತಪ್ಪಾಗಿ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಅದ್ವೈತ ಸಿದ್ಧಾಂತದ ಸಂಸ್ಥಾಪಕರು ಶಂಕರಾಚಾರ್ಯರು ಅಂತ. ಆದರೆ ಶಂಕರರ ಗುರು ಗೋವಿಂದಪಾದರು, ಅವರ ಪರಮಗುರುಗಳಾದಂತಹ ಗೌಡಪಾದರು ಈ ಪರಂಪರೆ ಅದ್ವೈತವನ್ನೇ ಪ್ರಚಾರ ಮಾಡಿದಂತಹ ವಿಶೇಷ ಪರಂಪರೆ. ಶಂಕರರ ನಂತರದಲ್ಲಿ ನಾವು ನೋಡ್ತೇವೆ, ವಿದ್ಯಾರಣ್ಯರು ಬಹಳ ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ. ಹೀಗಾಗಿ ಶಂಕರ ಮಠ ಹಾಸನದಲ್ಲಿ ಶಂಕರ ಜಯಂತಿ ಸಪ್ತಾಹದಲ್ಲಿ ಒಂದು ದಿವಸ ಅವರು ವಿದ್ಯಾರಣ್ಯರ ಸಂಸ್ಮರಣೆಗಾಗಿ ಮೀಸಲಿಡ್ತಾರೆ. ನಮ್ಮ ತುಮಕೂರಿನ ಶಂಕರ ಮಠದಲ್ಲೂ ಕೂಡ ಈ ಸಪ್ತಾಹದಲ್ಲಿ ಒಂದು ದಿವಸ ವಿದ್ಯಾರಣ್ಯರ ಕೊಡುಗೆಯನ್ನು ಕುರಿತು ಸಾರ್ವಜನಿಕರಿಗೆ, ಶ್ರದ್ಧಾವಂತರಿಗೆ ಪರಿಚಯ ಮಾಡಿಕೊಡ್ತಕ್ಕಂಥ ಒಂದು ಪ್ರಯತ್ನ ಅತ್ಯವಶ್ಯಕ ಅಂತ ಭಾವಿಸ್ತೇನೆ. ವಿದ್ಯಾರಣ್ಯರು ಕೂಡ ಪರಮಾದ್ಭುತವಾದ ರೀತಿಯಲ್ಲಿ ಧರ್ಮ ರಕ್ಷಣೆ ಮಾಡಿದಂಥವರು, ಧರ್ಮದಲ್ಲಿ ಶ್ರದ್ಧೆ ಮೂಡಿಸಿದಂಥವರು ಮತ್ತು ಸನಾತನ ಪರಂಪರೆಯ ಸಂರಕ್ಷಣೆಯಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥವರು. ಇನ್ನು ಶಂಕರಾಚಾರ್ಯರ ವ್ಯಕ್ತಿತ್ವದ ಮತ್ತೊಂದು ಆಯಾಮಕ್ಕೆ ಪ್ರವೇಶ ಮಾಡಿದ್ರೆ, ಒಂದೆಡೆ ಅವರು ಬೌದ್ಧಿಕ ದಾರ್ಶನಿಕರು, ಇಂಟೆಲಿಜೆನ್ಷಿಯಾ ಅನ್ನೋದು ನೋಡಬೇಕು ಅಂದರೆ ಶಂಕರಾಚಾರ್ಯರು ಓದಬೇಕು. ಅವರಂತಹ ಇಂಟೆಲಿಜೆಂಟ್ ಒಂದು ಕಡೆ ನಾನೀ ಪಾಲ್ಕಿವಾದ ಅವರು ಬರೀತಾರೆ, ಈ ಪ್ರಪಂಚದಲ್ಲಿ ಯಾವುದೇ ಕಾಲಘಟ್ಟದಲ್ಲಿ ಆವತ್ತಿನ ಜಗತ್ತಿನ ಸಾರ್ವಕಾಲಿಕ ಶ್ರೇಷ್ಠ 12 ಜನ ತತ್ವಜ್ಞಾನಿಗಳನ್ನು ಪಟ್ಟಿ ಮಾಡಿದ್ರೆ ಯಾವುದೇ ಕಾಲದಲ್ಲೂ ಶಂಕರನಿಗೆ ಮಹತ್ತರವಾದ ಸ್ಥಾನ ಅಲ್ಲಿ ದೊರೆಯುತ್ತೆ ಅನ್ನುವಂಥದ್ದು. ಇದರ ಅರ್ಥ ಏನು ಅಂದರೆ, ಒಂದು ಪೆರಿನಿಯಲ್ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಅಂತ ಕರೀತಾರೆ ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ. ಅದರ ಅರ್ಥ ಒಂದು ಶಾಶ್ವತವಾದ ಪ್ರಚೋದನೆಯನ್ನು ನೀಡತಕ್ಕಂಥ, ಮಾರ್ಗದರ್ಶನವನ್ನು ಕೊಡ್ತಕ್ಕಂಥ ಪವಿತ್ರವಾದ, ಪರಿಶುದ್ಧವಾದ, ಉದಾತ್ತವಾದ ಚಿಂತನೆ ಶಂಕರರಿಂದ ಪ್ರಾಪ್ತವಾಗಿದೆ. ಶಂಕರಾಚಾರ್ಯರನ್ನ ಬೌದ್ಧಿಕ ದಾರ್ಶನಿಕ ಅಂತ ನಾವು ಕರೆದ ತಕ್ಷಣ ಅಲ್ಲಿ ಬುದ್ಧಿಗೆ ಮಾತ್ರ ಅವ್ರನ್ನ ಸೀಮಿತ ಮಾಡಬಾರ್ದು.
ಪರಬ್ರಹ್ಮರು ಗಣೇಶ ಭಜೆ. ಗಣೇಶನ ಬಗ್ಗೆ ಅದ್ವೈತದ ಹಿನ್ನೆಲೆಯಲ್ಲಿ ಈ ರೀತಿಯ ಸ್ತೋತ್ರ ಇನ್ನೊಬ್ಬರು ಬರೆದಿಲ್ಲ. ಗಣಪತಿಯನ್ನ ಅದ್ವೈತದ ಒಂದು ತತ್ವದ ರೂಪದಲ್ಲಿ ಅವರು ಪರಿಚಯ ಮಾಡಿಕೊಡ್ತಾರೆ. ಇನ್ನು ಮುಂದುವರೆದಂತೆ ನೀವು ಗಂಗೆಯನ್ನು ಸ್ತುತಿ ಮಾಡಿದ್ದು, ಪಾರ್ವತಿಯನ್ನು ಸ್ತುತಿ ಮಾಡಿದ್ದು, ಪರಮೇಶ್ವರನನ್ನು ಸ್ತುತಿ ಮಾಡಿದ್ದು, ಜೊತೆಗೆ ನೀವು ಹೋದರೆ ಶ್ರೀರಾಮನನ್ನ ಸ್ತುತಿ ಮಾಡಿದ್ದು, ನರಸಿಂಹದೇವರನ್ನು ಸ್ತುತಿ ಮಾಡಿದ್ದು, ಸರಸ್ವತಿಯ ಸ್ತುತಿ, ಭವಾನಿ ಅಷ್ಟಕ, ಗುರುವಾಷ್ಟಕ, ಸುಮಾರು 60-70 ನಿಖರವಾಗಿ ಶಂಕರರೇ ಬರೆದಂತಹ ಸ್ತೋತ್ರಗಳು ಅಂತ ನಮಗೆ ಇವತ್ತು ಪ್ರಾಪ್ತವಾಗಿದೆ. ಈ ನಿಟ್ಟಿನಲ್ಲಿ ಗಮನಿಸಿದಾಗ ಶಂಕರಾಚಾರ್ಯರೊಬ್ಬ ಆಧ್ಯಾತ್ಮಿಕ ಸಂತ ಕವಿ. ಒಂದು ಕಡೆ ಅವರ ಭಾವನೆಗಳ ಮಹಾಪೂರ ಹೇಗೆ ಹರಿಯುತ್ತೆ ಅಂದರೆ, ಅವರು ಭಗವಂತನನ್ನು ಕೇಳಿಕೊಡ್ತಾರೆ, ಶಿವನನ್ನ, ಅಪ್ಪ ನಾನು ಏನೂ ತಪ್ಪು ಮಾಡಿಲ್ಲ, ನನ್ನ ಕಡೆಯಿಂದ ಯಾವ ಲೋಪವೂ ಆಗಿಲ್ಲ, ಹಾಗಾಗಿ ನಿನ್ನ ಎಲ್ಲ ಪರೀಕ್ಷೆಗಳಲ್ಲಿ ನಾನು ಅದ್ವಿತೀಯನಾಗಿ ನಾನು ತೇರ್ಗಡೆ ಆಗುತ್ತೇನೆ, ನಿನ್ನ ಕೃಪೆ ನನ್ನ ಮೇಲೆ ಆಗಬೇಕು. ಏಕೆಂತಂದರೆ ನಾನು ಅಷ್ಟರ ಮಟ್ಟಿಗೆ ಲೆಟರೆಂಟ್ ಸ್ಪಿರಿಟ್ ಅಂತ ಇಂಗ್ಲಿಷ್ ಕರೀತೇವೆ, ಆ ಮಟ್ಟಕ್ಕೆ ನಾನು ನಿನ್ನ ಅಜ್ಞಾನವರ್ತಿಯಾಗಿದ್ದೇನೆ, ನನಗಿಂತಲೂ ಕೂಡ ಶ್ರೇಷ್ಠ ಭಕ್ತ ನಿನಗಿಲ್ಲ ಅಂತ ಹೇಳಿ ಮತ್ತೆ ಅವರ ಮನಸ್ಸು ಒಂಚೂರು ಸೋಲುತ್ತೆ. ಒಂದು ವೇಳೆ ನನ್ನಲ್ಲಿ ಏನಾದರೂ ಸಣ್ಣ ಪುಟ್ಟ ಅಂಕುಡೊಂಕುಗಳಿದ್ರೆ ಆಗಲೂ ನೀನು ಕೃಪೆ ಮಾಡಬೇಕು. ಯಾಕೆಂದ್ರೆ ಸೊಟ್ಟಗೆ ಇರುವ ಸರ್ಪಕ್ಕೆ ನೀನು ಆಶ್ರಯ ಕೊಟ್ಟಿಲ್ವಾ? ಹೇಗಂದ್ರೆ ಹಾಗೆ ಹರಿಯೋ ಸೊಟ್ಟಿಗೆ ಹರಿಯೋ ಗಂಗೆಯನ್ನೇ ತಲೆ ಮೇಲೆ ಕೂರಿಸ್ಕೊಂಡಿಲ್ವಾ? ನನಗೂ ಸ್ವಲ್ಪ ಜಾಗ ಕೊಡು ನಿನ್ನ ಮಡಿಲಿನಲ್ಲಿ ಅಂತ. ಇಲ್ಲಿ ಭಾವನೆಗೆ ಎಷ್ಟು ಬೆಲೆ ಕೊಡ್ತಾರೆ ಶಂಕರರು ಅನ್ನುವಂಥದ್ದನ್ನು ನಾವು ಗಮನಿಸ್ತೇವೆ. ನೋಡಿ, ನೀವು ಜ್ಞಾನದ ಮುಂಚೂಣಿಯಲ್ಲಿ ನಿಂತು ವಿಮರ್ಶೆಗೆ ಹೊರಟಾಗ ಅಲ್ಲಿ ಭಗವಂತನನ್ನು ತತ್ವವಾಗಿ ನೋಡ್ತೀವಿ. ಅವನನ್ನು ಸಕಲ ರೀತಿಯಿಂದ ಪ್ರಶ್ನಿಸುವ ಹಕ್ಕು ನಮಗೆ ಬರುತ್ತೆ. ಆದರೆ ಭಗವಂತನನ್ನು ಸಾಕಾರ ರೂಪದಲ್ಲಿ ಕಂಡಾಗ ಭಕ್ತಿ ನಮ್ಮ ಭಾಷೆಯಾಗುತ್ತೆ. ಭಕ್ತಿಯಲ್ಲಿ ಪ್ರಶ್ನಿಸುವ ಅವಕಾಶ ಕಡಿಮೆ. ಜ್ಞಾನದಲ್ಲಿ ಪ್ರಶ್ನಿಸದೆ ನಾವು ಭಗವಂತನನ್ನು ಒಪ್ಕೊಳ್ಳೋದಿಲ್ಲ ತಾತ್ವಿಕ ರೂಪದಲ್ಲಿ. ಹೀಗಾಗಿ ಶಂಕರರು ಭಗವತ್ ತತ್ವವನ್ನು ಸಾಕಾರ ರೂಪದಲ್ಲೂ ಪರಿಚಯಿಸಿದ್ರು, ರೂಪಾತೀತವಾಗಿ ತತ್ವರೂಪದಲ್ಲೂ ಪರಿಚಯಿಸಿದ್ರು. ಆದ್ದರಿಂದ ಅವರೊಬ್ಬ ಬೌದ್ಧಿಕ ದಾರ್ಶನಿಕರು ಹೌದು ಮತ್ತು ಆಧ್ಯಾತ್ಮಿಕ ಸಂತ ಕವಿಯಾಗಿಯೂ ನಮ್ಮ ಮುಂದೆ ಕಾಣ್ತಾರೆ. ಶಂಕರನ ವ್ಯಕ್ತಿತ್ವದ ಪರಮಾದ್ಭುತವಾದ ಮತ್ತೊಂದು ಆಯಾಮ ನಾವು ಗಮನಿಸಬೇಕು. ಶಂಕರಾಚಾರ್ಯರು ಸಗುಣ ಉಪಾಸನೆಯ ಮೂಲಕ ನಿರ್ಗುಣ ಬ್ರಹ್ಮನನ್ನ ಸಾಕ್ಷಾತ್ಕರಿಸಿಕೊಳ್ಳಬೇಕು ಅಂತ ಯಾವುದೇ ಅನುಮಾನಕ್ಕೆ ಎಡೆಮಾಡಿಕೊಡದೆ ಸಾಕಾರ ಉಪಾಸನೆಯ ಮೂಲಕ ನಿರಾಕಾರಕ್ಕೆ ಸಂಚರಿಸಬೇಕು ಅನ್ನೋದನ್ನ ಸ್ಪಷ್ಟಪಡಿಸ್ತಾರೆ. ಇಲ್ಲಿ ಜನ ಅರ್ಥ ಮಾಡಿಕೊಳ್ಬೇಕು. ಭಗವಂತನನ್ನು ಸಾಕಾರವಾಗಿ ಪೂಜೆ ಮಾಡುವವರು ಒಂದು ಮಂಗಳವಾದರೆ, ಭಗವಂತನನ್ನು ತಾತ್ವಿಕವಾಗಿ ನಿರಾಕಾರ ತತ್ವ ಎಂಬಂತೆ ಪೂಜೆ ಮಾಡುವಂಥವರು ಶಂಕರನ ಅನುಯಾಯಿಗಳಾಗ್ತಾರೆ. ಶಂಕರನಿಗೆ ಎಲ್ರಿಗೂ ಗೊತ್ತು ಸಾಕಾರ ಉಪಾಸನೆ ಅಂತ ಹೇಳುವವರಿದ್ದಾರೆ. ಆದರೆ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾದ ವಿಚಾರ ಏನಂದ್ರೆ, ಸಾಕ್ಷಾತ್ ಶಂಕರರೇ ಆಗಲೇ ನಾನು ಹೇಳಿದೆ ಬೌದ್ಧಿಕ ದಾರ್ಶನಿಕ ಮತ್ತು ಅವರೊಬ್ಬ ಆಧ್ಯಾತ್ಮಿಕ ಸಂತ ಕವಿ. ಇದನ್ನ ಮುಂದುವರೆದ ಭಾಗವಾಗಿ ನೋಡ್ತೇವೆ. ಅವರು ಸಗುಣ ಸಾಕಾರ ಉಪಾಸನೆಯ ಮೂಲಕ ನಿರ್ಗುಣ ಸಾಕ್ಷಾತ್ಕಾರದ ಕಡೆಗೆ, ಬ್ರಹ್ಮನ ಸಾಕ್ಷಾತ್ಕಾರದ ಕಡೆಗೆ ನಮ್ಮನ್ನು ಪ್ರೇರೇಪಿಸ್ತಾರೆ. ಇಲ್ಲಿ ನಮಗೆ ಅರ್ಥವಾಗ್ತಕ್ಕಂಥದ್ದು ಏನು ಅಂತಂದ್ರೆ, ಶಂಕರಾಚಾರ್ಯರು ಸಮತೋಲನ ಸಿದ್ಧಾಂತವನ್ನು ಜಗತ್ತಿಗೆ ಇತ್ತಂತಹ ಮಹಾನ್ ಸಂತ. ಸಮತೋಲನ ಸಿದ್ಧಾಂತ ಅಂದ್ರೇನು? ಬುದ್ಧಿ ಮತ್ತು ಭಾವನೆಗಳಿಗೆ ಏಕಪ್ರಕಾರವಾಗಿ ಗೌರವ ಕೊಟ್ಟವರು, ಸಾಕಾರ ನಿರಾಕಾರಗಳನ್ನು ಏಕಪ್ರಕಾರವಾಗಿ ಗೌರವಿಸಿದವರು. ಇದನ್ನು ಗಮನಿಸಬೇಕು. ಮುಂದೆ ನಾವು ನೋಡ್ತೇವೆ, ಶಂಕರರು ಉತ್ಕೃಷ್ಟ ಬರಹಗಾರರಾಗಿದ್ದರು. ಶಂಕರರ ಸಂಸ್ಕೃತ ಭಾಷೆಯ ಆ ವೈಭವ, ಶ್ರೀಮಂತಿಕೆ ಇಡೀ ಪ್ರಪಂಚದಲ್ಲಿ ಒಂದು ಗೌರವಕ್ಕೆ ಪಾತ್ರವಾಗಿದೆ. ಅವರು ಶ್ರೇಷ್ಠ ಸುಧಾರಕರಾಗಿದ್ದು ಸಮಾಜ ಸ್ಥಿತಿಯ ಬಗ್ಗೆ ಸಾಕಷ್ಟು ವಿವರಗಳನ್ನು ಕೊಟ್ಟರೂ ಕೂಡ, ನಿರ್ವಿಕಲ್ಪ ತತ್ವದ ಬಗ್ಗೆ ಬಹಳಷ್ಟು ವಿವರಿಸಿದ್ರೂ ಕೂಡ
ಸೂಕ್ಷ್ಮ, ಬಹಳ ಸೂಕ್ಷ್ಮ, ಗಟ್ಟಿತನದ ಮಾತುಗಳು ಹೇಳ್ತಾ ಇದ್ದೇನೆ. ಸೈತಾನನನ್ನು ಮುಂದಿಟ್ಟುಕೊಂಡು ಜನರನ್ನು ಹೆದರಿಸುವಂತಹ ಒಂದು ಫಿಲಾಸಫಿ ಸನಾತನ ಪರಂಪರೆಯಲ್ಲಿ ಇಲ್ಲ. ಇದನ್ನು ನಾವು ಸ್ಪಷ್ಟವಾಗಿ ಗಮನಿಸಬೇಕು. ಶಂಕರಾಚಾರ್ಯರು ಇದನ್ನ ಬಹಳ ವಿಶೇಷವಾಗಿ ಮಹಾನಾರಾಯಣ ಉಪನಿಷತ್ತಿನ ಮಾತೊಂದನ್ನು ಉಲ್ಲೇಖ ಮಾಡಿ ಇದನ್ನು ನಮ್ಮ ಮುಂದೆ ಇಡ್ತಾರೆ. ಅದರ ಮುಂದೆ ನೋಡುವವರಿದ್ದೇವೆ. ಈ ನಿಟ್ಟಿನಲ್ಲಿ ಅವರೊಬ್ಬ ಸಮರ್ಥ ಸಂಘಟಕ. ಶಂಕರಾಚಾರ್ಯರು ಸಾಮಾನ್ಯನಿಂದ ಹಿಡಿದು ಮಹಾಮೇಧಾವಿಯವರೆಗೂ ಕೂಡ ಅವರೊಂದಿಗೆ ಸಂಭಾಷಣೆ ಮಾಡಿದ್ದಾರೆ. ಕಾಪಾಲಿಕರನ್ನ ಎದುರುಗೊಂಡಿದ್ದಾರೆ. ಗಂಗಾ ತೀರದಲ್ಲಿ ಚಂಡಾಲನನ್ನು ಮುಂದಿಟ್ಟುಕೊಂಡು ಸಂದೇಶ ಕೊಟ್ಟಿದ್ದಾರೆ. ಬ್ರಹ್ಮಜ್ಞಾನ ಸಂಪಾದನೆ ಮಾಡುವ ವಿಷಯದಲ್ಲಿ ಯಾವ ರೀತಿಯಲ್ಲೂ ಕೂಡ ಕಡಿಮೆ ಇಲ್ಲದಂತಹ ಮುಂದಿನ ಭವಿಷ್ಯದ ಸುರೇಶ್ವರಾಚಾರ್ಯರು ಅರ್ಥಾತ್ ಮಂಡಲ ಮಿಶ್ರನನ್ನ ಮತ್ತು ಅವರ ಧರ್ಮಪತ್ನಿ ಉಭಯ ಭಾರತೀಯನ್ನ ಅವರು ವಾಗ್ಯುದ್ಧದಲ್ಲಿ ಟ್ಯಾಕಲ್ ಮಾಡಿದ್ದಾರೆ. ನರಬಲಿ ಕೊಡ್ತಾ ಇದ್ದಂತಹ ಕಾಪಾಲಿಕರು, ನರಬಲಿ ಕೊಡ್ತಾ ಇದ್ದಂತಹ ದೇವರ ಉಪಾಸಕರಿಗೆ ತಿಳುವಳಿಕೆ ಕೊಟ್ಟಿದ್ದಾರೆ. ಹಲವಾರು ಪುಣ್ಯಕ್ಷೇತ್ರಗಳಲ್ಲಿ ಪರಮಾತ್ಮನನ್ನು ಪುನರ್ಜಾಗೃತಗೊಳಿಸಿದ್ದಾರೆ. ಭಾರತದ ಉದ್ದಗಲಕ್ಕೂ ಕೂಡ ಶಂಕರಾಚಾರ್ಯರು ಭಕ್ತಿಯ ಆಂದೋಲನ, ಜ್ಞಾನದ ಆಂದೋಲನ, ಸಾಮಾಜಿಕ ಆಂದೋಲನ, ರಾಜಕೀಯ ಆಂದೋಲನ ಇದೆಲ್ಲದರ ಮೂಲಕ ಭಾರತವನ್ನು ಪುನರ್ಜಾಗೃತಗೊಳಿಸಿದ್ದಾರೆ. ಹೀಗಾಗಿ ಶಂಕರರು ಸರ್ವ ದೃಷ್ಟಿಕೋನದಿಂದಲೂ ಕೂಡ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಗದ್ಗುರು ಎಂಬ ಗೌರವಕ್ಕೆ ಪಾತ್ರರಾದರು. ಶಂಕರರು ಜಗದ್ಗುರು ಹೇಗೆ? ಇಷ್ಟೊಂದು ನಾನು ಹಲವಾರು ವಿಚಾರ ಕೊಟ್ಟೆ. ಅವರ ಅದ್ಭುತವಾದ ಈ ವಿಷಯಗಳನ್ನು ನಾವು ಅವಲೋಕಿಸಬೇಕಾಗಿದೆ. ಮುಂದುವರೆದು ನಾವು ನೋಡುತ್ತೇವೆ, ಅವರು ಸಾರ್ವತ್ರಿಕ ಧೋರಣೆಯನ್ನು ಎತ್ತಿ ಹಿಡಿತಾರೆ. ಆಗಲೇ ಹೇಳಿದೆ, ಸಮತೋಲನ ತತ್ವವನ್ನು ಪ್ರತಿಪಾದಿಸಿದರು. ಸಮತೋಲನ ತತ್ವ ಅಂದ್ರೇನು? ಭಕ್ತಿ ಮತ್ತು ಜ್ಞಾನವನ್ನ ಬ್ಯೂಟಿಫುಲ್ ಆಗಿ ಬ್ಯಾಲೆನ್ಸ್ ಮಾಡೋದು. ಇಲ್ಲಿ ಸಾರ್ವತ್ರಿಕ ಧೋರಣೆ ಅಂದ್ರೇನು? ಸಾಮಾನ್ಯನೊಬ್ಬ ಶ್ರದ್ಧೆಯಿಂದ ನಂಬಿರುವ ಪೂಜಾ ಇತ್ಯಾದಿ ಕ್ರಮಗಳಿಂದ ಮೊದಲುಗೊಂಡು ಆತ್ಮ ಸಾಕ್ಷಾತ್ಕಾರದವರೆಗೂ ಅವರು ಒಂದು ಶ್ರೇಷ್ಠ ಮಟ್ಟದ ಎಲಿವೇಶನ್ಗೆ ಪೂರಕವಾದಂತಹ ಒಂದು ಕ್ರಮಾಗತವಾದ ಏಣಿಯನ್ನು ನಾವು ಪರಿಚಯ ಮಾಡಿಕೊಡ್ತಾರೆ. ಇಲ್ಲಿ ತೀಕ್ಷ್ಣವಾದಂತಹ ತರ್ಕಕ್ಕೆ ಅವಕಾಶ ಇದೆ. ಯಾವುದೇ ಸಂದರ್ಭದಲ್ಲೂ ಕೂಡ ವ್ಯಕ್ತಿಯ ಶ್ರದ್ಧೆಗೆ ಯಾವುದೇ ಕೀಳರಿಮೆ, ತಾತ್ಸಾರ, ನಿರ್ಲಕ್ಷ್ಯಗಳು ಬಾರದಂತೆ ಶಂಕರರು ಎಚ್ಚರಿಕೆ ವಹಿಸಿದ್ದಾರೆ. ಇದರ ಜೊತೆಗೆ ನಾವು ನೋಡ್ತೇವೆ, ಶೈವ, ವೈಷ್ಣವ, ಶಾಕ್ತ, ಗಾಣಪತ್ಯ, ಸೌರ ಮತ್ತು ಕುಮಾರ ಈ 6 ದೇವರುಗಳನ್ನು ಪ್ರಧಾನವಾಗಿ ಮುಂದಿಟ್ಟುಕೊಂಡು ಶಂಕರರು ಷಣ್ಮತ ಸ್ಥಾಪನಾಚಾರ್ಯರಾಗಿ ಒಂದು ಪ್ರಸಿದ್ಧಿಗೆ ಬರ್ತಾರೆ. ಈ 6 ದೇವರುಗಳನ್ನು ಹೊರತುಪಡಿಸಿದ್ರೆ 7ನೇ ದೇವರ ಅವಶ್ಯಕತೆ ಇಲ್ಲ ಜಗತ್ತಲ್ಲಿ. ನಾವು ದುರ್ಗಾ ಸೂಕ್ತದಲ್ಲಿ ನೋಡ್ತೇವೆ, ಜಾತವೇದಸೆ ಸುನಮಾನಸೋ ಮಮನಾತಿ ಯತೋ ನಿದಹಾತಿ ವೇದಃ ಸನಃ ಪರಿಷದತಿ ದುರ್ಗಾಣಿ ವಿಶ್ವ ನಾವೇವ ಸಿಂಧುಂ ದುರಿತಾತ್ ಅಗ್ನಿ. ಅಗ್ನಿಯನ್ನು ದೇವರು ಅಂತ ಪೂಜೆ ಮಾಡ್ತಾ ಇದ್ದ ಕಾಲ ಇತ್ತು. ಆ ನಂತರದಲ್ಲಿ ಸೂರ್ಯನನ್ನು ನಾವು ಪೂಜೆ ಮಾಡಿದ್ದೇವೆ, ಪಂಚಭೂತಗಳನ್ನು ಪೂಜೆ ಮಾಡಿದ್ದೇವೆ. ನೋಡಿ, ಷಣ್ಮತ ಸ್ಥಾಪನಾಚಾರ್ಯರು ಅಂತ ನಾವೇ ಗುರುತಿಸ್ತೇವೆ. ಈ 6 ಆಯಾಮಗಳನ್ನು ಹೊರತುಪಡಿಸಿ 7ನೇ ದೇವರನ್ನು ನೀವು ಪತ್ತೆ ಹಚ್ಚಿದರೆ ಅವರು ಈ ಮೂಲ ಆಯಾಮಗಳಲ್ಲಿ ಎಲ್ಲೋ ಒಂದು ಕಡೆ ಒಂದು ಉಪಶಾಖೆಯಾಗಿ ಸೇರ್ಪಡೆಯಾಗುತ್ತಾರೆ. ಹಾಗಾಗಿ ಶಂಕರರು ಎಲ್ಲ ದೇವದೇವಿಯರ ಉಪಾಸನೆಯನ್ನು ಎತ್ತಿ ಹಿಡಿದಿದ್ದಾರೆ. ಇನ್ನು ಶಂಕರಾಚಾರ್ಯರ ಮುಂದಿನ ವ್ಯಕ್ತಿತ್ವದ ಆಯಾಮ, ಅವರೊಬ್ಬ ಅದ್ಭುತ ಕನಸುಗಾರ. ನೋಡಿ, ಗಮನಿಸಬೇಕಿದೆ, ಎಂಥ ಕನಸನ್ನು ಗೊತ್ತಾ? ಈ ದೇಶಕ್ಕೆ ಶಾಶ್ವತವಾಗಿ ಒಂದು ಶ್ರೇಷ್ಠವಾದ ಪಥವನ್ನು ತೋರಿಸಿದಂತಹ ಮಹಾತ್ಮ. ಈ ದೇಶದ ಇತಿಹಾಸದಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ಜನರು ನಂಬಿ ಮೆಚ್ಚಿ ಆರಾಧನೆ ಮಾಡ್ತಾ ಇದ್ದಂತಹ ದೇವರುಗಳ ಕ್ಷೇತ್ರವನ್ನು ಪುನರುಜ್ಜೀವ
ಧರ್ಮದ ಅನಿವಾರ್ಯತೆ, ಈ ಎರಡು ವಿಚಾರಗಳನ್ನು ಅವಲೋಕಿಸಿದಾಗ ನಮಗೆ ಸ್ಪಷ್ಟವಾಗಿ ಕಾಣುತ್ತೆ ಶಂಕರರು ಅದೆಂಥ ಒಂದು ಪ್ರಯೋಗಶೀಲ ಧರ್ಮ ಪ್ರಚಾರಕರಾಗಿದ್ದರು ಅನ್ನುವಂಥದ್ದು. ಅದನ್ನು ಕೂಡ ಮುಂದೆ ನೋಡ್ತೇವೆ, ನಾವು ಮುಂದಿನ ಮಾತುಗಳಲ್ಲಿ ನಾವು ನೋಡ್ತೇವೆ. ಇದು ಶಂಕರನ ವ್ಯಕ್ತಿತ್ವದ ಹಲವು ಮುಖಗಳು. ಹೇಗೆ ಭಗವದ್ಗೀತೆಯಲ್ಲಿ ನೀವು ವಿಶ್ವರೂಪ ದರ್ಶನವನ್ನು ನೋಡ್ತೀರೋ, ಸಂಕ್ಷಿಪ್ತವಾಗಿ ಶಂಕರನ ವ್ಯಕ್ತಿತ್ವದ ಆಯಾಮಗಳನ್ನು ನಿಮ್ಮ ಮುಂದೆ ಇಟ್ಟೆ. ಈ ಎಲ್ಲ ಕಾರಣಗಳಿಂದ ಶಂಕರರು ವಿಶ್ವಗುರು ಆಗ್ತಾರೆ. ನಾನು ಹೇಳಿದ ಒಂದೊಂದು ಅವರ ವ್ಯಕ್ತಿತ್ವದ ಆಯಾಮದ ಬಗ್ಗೆ ನೀವು ಒಂದೊಂದು ಸಂಪುಟ ಅಧ್ಯಯನ ಮಾಡಬಹುದು. ಆ ಕೆಲಸವನ್ನು ನಿಮಗೆ ಬಿಟ್ಟಿದ್ದೇನೆ. ಇದು ಕೇವಲ ಒಂದು ಮೊದಲನೆಯ ಹಣತೆ. ಲಕ್ಷದೀಪೋತ್ಸವ ನಿಮ್ಮ ಕೈಯಲ್ಲಿದೆ. ಶಂಕರರನ್ನು ಕುರಿತು ಅದೆಷ್ಟು ನೀವು ಚಿಂತನೆ ಮಾಡಬಲ್ಲರೋ ಅದು ನಿಮ್ಮ ವೈಯಕ್ತಿಕ ಶ್ರದ್ಧೆ, ಪರಿಶ್ರಮಕ್ಕೆ ಸಂಬಂಧಪಟ್ಟಿದ್ದು. ಇನ್ನು ಶಂಕರರು ಸಮತೋಲನ ತತ್ವವನ್ನು ಕೊಟ್ಟಿರುವುದರಲ್ಲ, ಇಲ್ಲಿ ಇನ್ನೊಂದು ಆಯಾಮದಲ್ಲಿ ಅವರ ಸಮತೋಲನ ತತ್ವವನ್ನು ನೋಡೋಣ. ಏನದು? ಯತಿಗಳಿಗೆ ಅವರು ಕೊಟ್ಟ ತಿಳುವಳಿಕೆ, ಸದ್ಗೃಹಸ್ಥರಿಗೆ ಅವರು ಕೊಟ್ಟ ಮಾರ್ಗದರ್ಶನ, ಸಮಾಜದಲ್ಲಿ ಸನ್ಯಾಸಿಗಳು ಮತ್ತು ಸದ್ಗೃಹಸ್ಥರು ಅನ್ಯೋನ್ಯತೆಯಿಂದ ಸಾಗಬೇಕು ಅನ್ನೋದು ಶಂಕರರ ಶ್ರೇಷ್ಠವಾದಂತಹ ಒಂದು ಸಂದೇಶ. ಶಂಕರರು ಯಾವುದೇ ಗೃಹಸ್ಥನನ್ನ ಲಘುವಾಗಿ ಕಂಡಿಲ್ಲ. ಎಲ್ಲೂ ಕೂಡ ಅವರು ತಮ್ಮ ಮೊದಲ ಶಿಷ್ಯನಾದ ಸುರೇಶ್ವರಾಚಾರ್ಯ ಗೃಹಸ್ಥ, ಮಂಡಲ ಮಿಶ್ರ ಗೃಹಸ್ಥ. ಆದರೆ ನಾವು ನೆನಪಿಟ್ಟುಕೊಳ್ಬೇಕು, ಉಭಯ ಭಾರತಿ ಮತ್ತು ಮಂಡಲ ಮಿಶ್ರರು ಎಂಥ ಅದ್ಭುತವಾದ ಜೀವನವನ್ನು ಮಾಡಿದ್ರು. ಆತ್ಮ ತತ್ವದಲ್ಲೇ ಅವರು ರಮಿಸ್ತಾ ಇದ್ರು ಅನ್ನೋದನ್ನು ಕಂಡಾಗ ಶಂಕರರು ಸಮಾಜದ ಒಂದು ಶ್ರೇಷ್ಠವಾದ ಪರಂಪರೆಗೆ ಪ್ರತಿಯೊಬ್ಬರ ಕೊಡುಗೆಯನ್ನೂ ಕೂಡ ಅವರು ಪ್ರೀತಿಯಿಂದ ಆಹ್ವಾನಿಸ್ತಾರೆ. ವರ್ಣಾಶ್ರಮಗಳನ್ನು, ಆಶ್ರಮ ಧರ್ಮವನ್ನು ಶಂಕರರು ಎತ್ತಿ ಹಿಡಿತಾರೆ. ಈ ನಿಟ್ಟಿನಲ್ಲಿ ಗಮನಿಸಿದಾಗ ಮಠಾಧಿಪತಿಗಳಿಗೆ, ಸನ್ಯಾಸಿಗಳಿಗೆ ಶಂಕರಾಚಾರ್ಯರು ಕೊಟ್ಟಂತಹ ತಿಳುವಳಿಕೆಯ 4 ಮಾತುಗಳು ಸದ್ಗೃಹಸ್ಥರಾದ ನಿಮ್ಗೆ ಗೊತ್ತಿರಬೇಕು. ಅವ್ರು ಹೇಳ್ತಾರೆ, ಮಠಾಧಿಪತಿ ಸದ್ಗುಣಶೀಲನಾಗಿರಬೇಕು. ಮುನಿಗಳು ಎಂದರೆ ಮುನಿಸಿಕೊಳ್ಳುವವರಲ್ಲ. ಇದು ಸ್ವಾಮಿ ಪುರುಷೋತ್ತಮಾಚಾರ್ಯರು ಹೇಳ್ತಾ ಇದ್ದ ಮಾತು. ಸನ್ಯಾಸಿಯ ಮೊದಲ ಲಕ್ಷಣ ಸದ್ಗುಣ ಸಂಪನ್ನತೆ, ಸನ್ನಡತೆ. ಮುಂದುವರೆದು ಹೇಳ್ತಾರೆ, ಅವನು ಪವಿತ್ರತಾ ಸ್ವರೂಪಿಯು ಮತ್ತು ಜಿತೇಂದ್ರಿಯನೂ ಆಗಿರಬೇಕು. ಜಿತೇಂದ್ರಿಯತ್ವ, ಇಂದ್ರಿಯಗಳ ಮೇಲೆ ನಿಯಂತ್ರಣ ಹೊಂದಿರಬೇಕು. ಇಂದ್ರಿಯಗಳು ಹೊರಮುಖವಾಗಿದ್ದರೂ ಕೂಡ ಸದಾಕಾಲ ಅವರ ಮನಸ್ಸು ಇಂದ್ರಿಯಾಧೀಶನಾದ ಪರಮಾತ್ಮನ ಕಡೆಗೆ ಇರಬೇಕು. ಇದು ಯತಿಗಿರಬೇಕಾದ ಲಕ್ಷಣ ಅಂತ ಹೇಳ್ತಾರೆ. ಮೂರನೇದು, ವೇದಶಾಸ್ತ್ರ ಪಾರಂಗತನಾಗಿರಬೇಕು. ಇಲ್ಲಿ ನಾವು ಗಮನಿಸಬೇಕು, ಎಷ್ಟೋ ಸಂದರ್ಭಗಳಲ್ಲಿ ನಾವು ಒಂದು ತತ್ವದ ಪ್ರತಿಪಾದಕರಾಗಿರ್ತೇವೆ, ಆದರೆ ದುರದೃಷ್ಟವಶ ಇನ್ನೊಂದು ತತ್ವದ ಬಗ್ಗೆ ನಮಗೆ ಹೇಟ್ರೆಡ್ನೆಸ್ ಇರುತ್ತೆ. ಅದ್ರ ಬಗ್ಗೆ ಲಘುವಾಗಿ ಮಾತಾಡ್ತಾ ಇರ್ತೀವಿ. ನೋಡಿ, ಯಾರು ಬಂದರು ಅನ್ನೋದೆಲ್ಲ ನೋಡ್ತಾ ಇದ್ದೀವಿ. ಆಮೇಲೆ ಅವ್ರನ್ನೆಲ್ಲ ವೇದಿಕೆ ಮೇಲೆ ಕರಿತೀವಿ, ನೋಡಿರುತ್ತೆ, ಪುಣ್ಯ ಸಂಪಾದನೆ ಮಾಡಿಕೊಳ್ಳಿರುತ್ತೆ. ಸ್ವಲ್ಪ ಗಮನಿಸ್ಬೇಕು. ಈ ಕಡೆ ಲೇಟಾಗಿ ಬಂದವರು ನೀವು ನಾಟಕ ನೋಡಿ ಆಪ್ಯಾಯಮಾನ ಆಗಲ್ಲ. ನಿಮ್ಮ ತಲೆ ನೇರವಾಗಿ ವೇದಿಕೆ ಕಡೆಗೆ ಅಟ್ಯಾಚ್ಡ್ ಆಗಿರೋದು ಎಷ್ಟು ಕಷ್ಟ ಇದೆ. ಒಬ್ಬ ಮನುಷ್ಯ ಅಂದರೆ ಒಂದು ತಲೆ ಅಂದರೆ ಒಂದು ತಲೆನೋವು ಅಂತ ಮಾಡ್ತೀವಿ ನೋಡಿ. ಏಕಾಗ್ರತೆ ಎಷ್ಟು ಕಷ್ಟ ಇದೆ. ರಸ್ತೆ ಶಬ್ದವೇ ಸಾಕಾಗಿದೆ ನಿಮ್ಮ ಡಿಸ್ಟರ್ಬ್ ಮಾಡೋದಕ್ಕೆ. ಯಾರು ಬಂದರೂ ಕೂಡ ಅವ್ರು ನೋಡಿ ನಗೋದು, ನಿಮ್ಮ ಮಗಳ ರಿಸೆಪ್ಷನ್ನಲ್ಲಿ ಕರೆದಾಗ ಕರೆಯೋದು. ಹೇಗಿದೆ ನಿಮ್ಮ ಸ್ಥಿತಿ, ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಸರ್. ಏಕಾಗ್ರತೆ ಮೆಟ್ರೋ ಮಾಲಲ್ಲಿ ಸಿಗಲ್ಲ ಅನ್ನೋದು ಅರ್ಥ ಆಗಿದೆಯಾ? ವರ್ಷದಲ್ಲಿ 1-2 ದಿವಸವಾದರೂ ಈ ವಿಚಾರವನ್ನು ಶ್ರದ್ಧೆಯಿಂದ ಕೇಳಬೇಕು ಅನ್ನೋ ಬಾಧ್ಯತೆ ಕಾಣ್ತಾ ಇದ್ದೀವಿ. ಲೇಟಾಗಿ ಬಂದವ್ರು ನೋಡ್ಬಿಡೋದು ಬೇಡ, ಅವರಲ್ಲಿ ನಿಂತ್ಕೊಂಡು ಅವ್ರು ಡಿಸ್ಟರ್ಬೆನ್ಸ್ ಮಾಡೋದು ಬೇಡ, ಮಾಡಬಾರದು. ಯೋಗಾಭ್ಯಾಸದಿಂದ ಶಾರೀರಿಕ ಆರೋಗ್ಯ ನೋಡ್ಕೋ,
ಅನುಷ್ಠಾನದಿಂದ ಅಂತರಂಗದ ಆರೋಗ್ಯವನ್ನು ಗಮನಿಸ್ಕೋ ಯತಿಯೇ, ಇದೆರಡನ್ನೂ ಎಚ್ಚರಿಕೆಯಿಂದ ಕಾಪಾಡ್ಕೋ ಅಂತ. ಸರ್ವಶಾಸ್ತ್ರಗಳ ಅಧ್ಯಯನ ಮಾಡಬೇಕು ಯತಿಯಾದವನು ಅಂತಂದು ಹೇಳ್ತಾ ಇದ್ದೆ ನಾನು. ನನ್ನ ಶ್ರದ್ಧೆ, ನನ್ನ ಶರಣಾಗತಿ ಯಾವುದೋ ಒಂದು ಆಯಾಮಕ್ಕೆ ಸೀಮಿತವಿರಬಹುದು, ಆದರೆ ನಾನು ಸಕಲ ಶಾಸ್ತ್ರಗಳ ಬಗ್ಗೆ ಕನಿಷ್ಠ ಮಟ್ಟದ ಪ್ರಜ್ಞೆಯನ್ನು ಹೊಂದಿರಬೇಕು. ಇವತ್ತು ಬಹಳ ಸಂದರ್ಭಗಳಲ್ಲಿ ಯುವರ್ ವೀಕ್ನೆಸ್ ಈಸ್ ಮೈ ಸ್ಟ್ರೆಂತ್ ಅನ್ನೋ ಲೆಕ್ಕದಲ್ಲಿ ಮನುಷ್ಯರು ಹೋಗ್ತಾ ಇದ್ದಾರೆ. ನೋಡಿ, ಯೋಚನೆ ಮಾಡಿ, ಯಾವುದೇ ತತ್ವ 1000 ವರ್ಷ ಬದುಕಿದೆ ಅಂದರೆ ಅದರಲ್ಲಿ ಇರಲೇಬೇಕು ಸತ್ವ. ಮತ್ತು ಯಾವ ಯಾವ ಒಂದು ಆಂದೋಲನ, ಧಾರ್ಮಿಕ, ಆಧ್ಯಾತ್ಮಿಕ, ತಾಂತ್ರಿಕ ಚಳುವಳಿಗಳಲ್ಲಿ ಏನನ್ನು ನಾವು ಅಬ್ಸರ್ವ್ ಮಾಡಬೇಕು, ಇದು ವಿವೇಕದ ಪ್ರಶ್ನೆ. ಹಾಗಾಗಿ ಶಂಕರರನ್ನ ಪರಿಪೂರ್ಣ ಆಯಾಮದಲ್ಲಿ ಗುರುತಿಸಲೇ ಇರ್ತಕ್ಕಂಥ ಜನ ಅವರನ್ನು ಯಾವುದೋ ಒಂದು ಆಯಾಮದಲ್ಲಿ ಬಿಂಬಿಸೋದಕ್ಕೆ ಪ್ರಯತ್ನ ಪಟ್ಟು ಅಸಹಾಯಕರಾಗ್ತಾರೆ, ಅಸ್ಪಷ್ಟತೆಯಲ್ಲಿ ಚಾಡುತ್ತಾರೆ. ಸಕಲ ಶಾಸ್ತ್ರಗಳ ಅಧ್ಯಯನಕ್ಕೆ ಶಂಕರರು ಒತ್ತು ಕೊಡ್ತಾರೆ. ಹೇಳ್ತಾರೆ ಅವರು, ನಿಸ್ವಾರ್ಥರಾಗಿ ವಿರಾಗಿಗಳಾಗಿ ಸನ್ಯಾಸಿಗಳು ದೇಶದ ಅಭ್ಯುದಯಕ್ಕೆ ಮತ್ತು ವೇದಾಂತದ ಪ್ರಚಾರಕ್ಕೆ ಸಂಚರಿಸಬೇಕು. ಸಂಚಾರವನ್ನು ಎತ್ತಿ ಹಿಡಿತಾರೆ. ಮಠಾಧಿಪತಿಗಳು ಸದಾ ಜಾಗೃತರಾಗಿರಬೇಕು. ಯಾರ ಬಗ್ಗೆ? ಸಮಾಜದ ಬಗ್ಗೆ ಅಷ್ಟೇ ಅಲ್ಲ, ತಮ್ಮ ಸುತ್ತಮುತ್ತಲು ಓಡಾಡೋ ತಮ್ಮ ಇನ್ನರ್ ಸರ್ಕಲ್ ಬಗ್ಗೆ ಕೂಡ. ಒಂದು ವ್ಯವಸ್ಥೆಯನ್ನ ಎಚ್ಚೆತ್ತ ಮನಸ್ಸಿನಿಂದ ಗಮನಿಸಬೇಕು. ಸನಾತನ ಪರಂಪರೆಯಲ್ಲಿ ಒಂದು ಉಲ್ಲೇಖ ಬರುತ್ತೆ, ಚಕ್ರವರ್ತಿ ಆದವನು ಒಂದು ಅತ್ಯುತ್ತಮವಾದ ಗೂಢಚರ್ಯ ತಂಡವನ್ನು ಇಟ್ಕೋಬೇಕು. ಈ ಗೂಢಚರ್ಯ ತಂಡದ ಮೇಲೆ ಇನ್ನೂ ಅತ್ಯುತ್ತಮವಾದ ಮತ್ತೊಂದು ತಂಡ ಸದಾ ಕಣ್ಣಿಟ್ಟಿರಬೇಕು. ಪೂಜ್ಯ ಸ್ವಾಮಿ ಪುರುಷೋತ್ತಮಾಂಜರು ಹೇಳ್ತಾ ಇದ್ರು, ನೋಡಿ, ಒಳ್ಳೆ ಕಾರಣದಲ್ಲಿ ಓಡಾಡೋ, ಒಳ್ಳೆ ಕಾರ್ಯ ಹಾಕಬೇಕು ಆರೋಗ್ಯದ ದೃಷ್ಟಿಯಿಂದ. ಒಂದು ದಿನಕ್ಕೆ 106 ಕಿಲೋಮೀಟರ್ ಓಡಾಡಿ 3-4 ಕಾರ್ಯಕ್ರಮಗಳನ್ನು ನಿಭಾಯಿಸೋದು ಹೇಗೆ? ಓಡಾಟದಲ್ಲಿ ನಿನಗೆ ಶ್ರಮ ಆಗಬಾರದು, ಕಾರ್ಯ ಮಾಡಿ ಶ್ರಮ ಆಗಬೇಕೆ ಹೊರತು ಓಡಾಡೋದೇ ಶ್ರಮ ತರಬಾರದು. ನಿನ್ನ ಕಾರ್ಗೆ ಒಳ್ಳೆ ಡ್ರೈವರ್ ಇರಬೇಕು. ಆ ಡ್ರೈವರನ್ನ ನೀನು ಡ್ರೈವ್ ಮಾಡಬೇಕು. ಅರ್ಥ ಆಗಬೇಕು. ಡ್ರೈವರ್ಗೆ ವೆಹಿಕಲ್ ಮೇಲೆ ಕಂಟ್ರೋಲ್ ಇರಬೇಕು, ವೆಹಿಕಲ್ ಮತ್ತು ಡ್ರೈವರ್ ಮೇಲೆ ನಿನಗೆ ಕಂಟ್ರೋಲ್ ಇರಬೇಕು. ಇಲ್ಲಿ ಸನ್ಯಾಸಿ ಸದಾ ಜಾಗೃತನಾಗಿರ್ಬೇಕು ಅಂದ್ರೆ ಏನರ್ಥ? ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟು ಮುಂದಕ್ಕೆ ಹೋಗ್ಬಿಡ್ತಾರೆ. ಏನದು? ಸೊಳ್ಳೆ ಪರದೆ ಇಲ್ಲದೆ ಮಲ್ಕೊಂಡ್ರಿ ರಾತ್ರಿ, 100 ಸೊಳ್ಳೆಗಳು ನಿಮ್ಮನ್ನು ಕಚ್ಚಿ ನಿದ್ರೆ ಬಾರದಂತೆ ನೋಡ್ಕೊಂಡು, ಮಾರನೇ ದಿವಸ ಸೊಳ್ಳೆ ಪರದೆ ಕಟ್ಕೊಂಡು ಮಲ್ಕೊಂಡ್ರಿ. ಆದರೆ ಎಚ್ಚರಿಕೆಯನ್ನು ತಂದಿದ್ದ 4-5 ಸೊಳ್ಳೆಗಳು ಸೊಳ್ಳೆ ಪರದ ಒಳಗೆ ಸೇರ್ಕೊಂಡ್ಬಿಟ್ಟಿತ್ತು. ಹೀಗಾಗಿ ನಿನ್ನೆ 500 ಸೊಳ್ಳೆಗಳು ಮಾಡಿದ ಡ್ಯೂಟಿಯನ್ನ ಇವತ್ತು 5 ಸೊಳ್ಳೆಗಳು ಮಾಡಿದ್ರಿಂದ ಇವತ್ತು ನಿದ್ರೆ ಇಲ್ಲ. ನೀವು ಎಚ್ಚರಿಕೆ ಯಾರ ಬಗ್ಗೆ ವಹಿಸಬೇಕು? ಸಮಾಜ, ಹೊರಗಡೆ ಇರೋ ಸಮಾಜದ ಬಗ್ಗೆ ಅಷ್ಟೇ ಅಲ್ಲ, ಸಮಾಜದ ಒಳಗೆ ನನ್ನ ವ್ಯವಸ್ಥೆಯ ಒಳಗಿರ್ತಕ್ಕಂಥವ್ರ ಬಗ್ಗೆ ಕೂಡ ನಾನು ಎಚ್ಚರಿಕೆಯಿಂದ ಇರಬೇಕು. ಅವರು ತಿದ್ದುವ ವಿಧಾನ ಬೇರೆ, ಎಚ್ಚರಿಕೆ ಮಾತ್ರ ಇರಲೇಬೇಕು. ಶಂಕರರು ಜಾಗೃತಿಯನ್ನು ಇಲ್ಲಿ ಪ್ರಸ್ತಾಪಿಸ್ತಾರೆ. ವೇದಾಂತವನ್ನು ರಕ್ಷಿಸಿ ಪೋಷಿಸಬೇಕು. ಆಯಾ ದೇಶ, ಆಯಾ ಕಾಲಕ್ಕೆ ತಕ್ಕಂತೆ ನಾವು ಧಾರ್ಮಿಕ ಚಿಂತನೆಗಳ ಪ್ರಸರಣಕ್ಕೆ ಅನುವು ಮಾಡಿಕೊಡಬೇಕು. ಇದು ಶಂಕರಾಚಾರ್ಯರು ಸನ್ಯಾಸಿಗಳಿಗೆ ಕೊಟ್ಟಂತಹ ಒಂದು ವಿಶೇಷವಾದ ಬೋಧನೆ.
ಮುಂದುವರೆದು ಸದ್ಗೃಹಸ್ಥರಿಗೆ ಅವರು ತಿಳುವಳಿಕೆ ಕೊಟ್ಟಿದ್ದು ಹೀಗೆ, ನೋಡಿ ಮಠಗಳು ಅಂತ ನಿಮಗಿದೆ, ನೀವು ಧಾರ್ಮಿಕ ಮಾರ್ಗದಲ್ಲಿ ನಡೆಯೋದಕ್ಕೆ ನೀವು ಮಠಗಳನ್ನು ಆಶ್ರಯಿಸಬೇಕು. ಅಲ್ಲಿ ತಿಳುವಳಿಕೆ ನೀಡತಕ್ಕಂಥ ಸನ್ಯಾಸಿ ಇದ್ರೆ ಒಳಿತು, ಒಂದು ವೇಳೆ ಇಲ್ಲೇ ಇದ್ರೆ ಅಲ್ಲಿ ಜಾಗೃತರಾದ ದೇವದೇವಿಯರನ್ನು ಪ್ರಾರ್ಥನೆ ಮಾಡೋದ್ರ ಮೂಲಕ ಕೂಡ ನಿಮ್ಮಲ್ಲಿ ವಿಶೇಷವಾಗಿ ಶ್ರದ್ಧೆ ಸ್ಫುರಣೆ ಆಗುತ್ತೆ. ಆದ್ದರಿಂದ ಪವಿತ್ರ ಕ್ಷೇತ್ರಗಳು, ಪುಣ್ಯಕ್ಷೇತ್ರಗಳು, ತೀರ್ಥಕ್ಷೇತ್ರಗಳು, ಏಕಾದಶಿ ಮೊದಲಾದಂತಹ ಆಚರಣೆಗಳು, ಸಂಧ್ಯಾವಂದನಾದಿ ಅತ್ಯಂತ ಶ್ರೇಷ್ಠವಾದಂತಹ ನಿಯಮಾವಳಿಗಳು, ವ್ರತಾಚರಣೆಗಳು ಇದೆಲ್ಲವೂ ಸಾಧನಾ ಬದುಕಿನಲ್ಲಿ ಅನಿವಾರ್ಯವಾಗುತ್ತೆ. ಗಮನಿಸಬೇಕಿಲ್ಲ. ಹೀಗಾಗಿ ನಮ್ಮ ಊರಿನಲ್ಲಿರ್ತಕ್ಕಂಥ ನಮ್ಮ ವೇದಾಂತ ತತ್ವವನ್ನು ನಮಗೆ ತಿಳಿ ಹೇಳುವಂತಹ ಸಂತ ಮಹಾತ್ಮರು, ಸಜ್ಜನರು, ಸಾಧುಗಳು, ಯತಿಗಳು ಇದ್ದರೆ ಅವರ ಸಂಪರ್ಕದಲ್ಲಿ ನಾವಿರಬೇಕು. ಲೌಕಿಕ ಪ್ರಪಂಚದಲ್ಲಿ ನಮ್ಮ ಸಂಪರ್ಕಗಳು ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು, ಆದರೆ ಪಾರಮಾರ್ಥಿಕ ಶಿಕ್ಷಣಕ್ಕೆ ನಾವು ನಿರಂತರ ಯತಿಗಳ ಸಂಪರ್ಕದಲ್ಲಿ ಇರಬೇಕು. ಎರಡನೇ ಅಂಶ, ಸಮಾಜದ 4 ವರ್ಣದವರು ಸ್ನೇಹ ಸಹಕಾರದಿಂದ ಅನ್ಯೋನ್ಯವಾಗಿ ಬದುಕಬೇಕು. ಈ ಮಾತನ್ನು ಹೇಳಿ ಅಲ್ಲೇ ನಿಲ್ಲಿಸಿಲ್ಲ ಅವರು. ಎಚ್ಚರ, ಯಾವುದೇ ವರ್ಣದವರು ದಾರಿ ತಪ್ಪಿದರೂ ಸಮಾಜದ ಸಮತೋಲನ ಕೆಡುತ್ತದೆ. ಆದ್ದರಿಂದ 4 ವರ್ಣದವರು ಸ್ನೇಹ ಸಹಕಾರಗಳಿಂದ ಬದುಕಬೇಕು. ಶಾಸ್ತ್ರ ವಿಚಾರ, ತತ್ವ ವಿಚಾರ ಇವುಗಳಲ್ಲಿ ಸಂದೇಹ ಉಂಟಾದರೆ ನೀವು ನೆಚ್ಚಿಕೊಂಡಂಥ ಗುರುಗಳಿಗೆ ಮೊರೆ ಹೋಗಬೇಕು. ಬ್ರಾಹ್ಮಣರು ಕಾಮಕ್ರೋಧಗಳಿಗೆ ವಶರಾಗಬಾರದು. ಕ್ಷತ್ರಿಯರು ದ್ವೇಷ ಅಸೂಯೆಗಳಿಗೆ ವಶರಾಗಬಾರದು. ವೈಶ್ಯರು ಲೋಭ ಮೋಹಗಳಿಗೆ ವಶರಾಗಬಾರದು. ಸಮಾಜದ ಸಾಮಾನ್ಯರು 4ನೇ ವರ್ಣದವರು, ಅವರ ವಿಷಯದಲ್ಲಿ ಈ ಮೊದಲ 3 ವರ್ಣದವರು ದೇಯಂ ದೀನಜನಾಯ ಚ ವಿತ್ತಂ, ಗೇಯಂ ಗೀತಾ ನಾಮ ಸಹಸ್ರಂ, ಧ್ಯೇಯಂ ಶ್ರೀಪತಿ ರೂಪಮಜಸ್ಸಂ, ನೇಯಂ ಸಜ್ಜನ ಸಂಖ್ಯೆ ಚಿತ್ತಂ, ದೇಯಂ ದೀನಜನಾಯ ಚ ವಿತ್ತಂ. ಭಗವದ್ಗೀತೆಯ ಸಹಸ್ರನಾಮಗಳನ್ನು ನಿರಂತರ ಪಠಿಸಬೇಕು. ಸಜ್ಜನರೊಂದಿಗೆ ಒಡನಾಡಬೇಕು. ಶ್ರೀಪತಿಯ ಪಾದವನ್ನು ನಿರಂತರವಾಗಿ ನೆನಪಿನಲ್ಲಿಟ್ಟುಕೊಳ್ಬೇಕು. ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರಿಗೆ ಅವರ ಬದುಕಿಗೆ ಸಹಾಯದ ಹಸ್ತ ಕೊಟ್ಟು ಇವತ್ತಿನ ಪರಾವಲಂಬಿಯನ್ನು ನಾಳೆ ಸ್ವಾವಲಂಬಿಯನ್ನಾಗಿ ಮಾಡಬೇಕು. ಇವತ್ತು ನೋಡ್ತಾ ಇದ್ದೀರಲ್ಲ, ಪರಾವಲಂಬಿಗಳನ್ನು ಶಾಶ್ವತ ಪರಾವಲಂಬಿಗಳಾಗಿ ಉಳಿಸುವ ಯೋಜನೆಗಳು ಅದಲ್ಲ, ಅವರನ್ನು ಸ್ವಾವಲಂಬಿಯ ಜೀವನಕ್ಕೆ ಪ್ರೇರೇಪಿಸಬೇಕು. ಗೃಹಸ್ಥರಿಗೆ ಶಂಕರರು ಹೇಳ್ತಾರೆ, ನಿಮ್ಮ ಮಕ್ಕಳನ್ನು ಧರ್ಮ ರಕ್ಷಣೆ ಮತ್ತು ದೇಶ ರಕ್ಷಣೆ ಕುರಿತಾದ ಶಿಕ್ಷಣಕ್ಕೆ ಒಳಪಡಿಸಬೇಕು. ನೋಡಿ, ಇವತ್ತು ಶಂಕರ ಮಠಗಳು, ರಾಮಕೃಷ್ಣ ಮಠಗಳು, ಚಿನ್ಮಯ ಮಿಷನ್ ಮೊದಲಾದ ಸಂಸ್ಥೆಗಳು ವಸಂತ ವಿಹಾರ ಕಾರ್ಯಕ್ರಮಗಳನ್ನು ಮಾಡ್ತಾ ಇವೆ. ಬೇಸಿಗೆ ಶಿಬಿರಗಳು. ಇತ್ತೀಚೆಗೆ ಕೇಳಲ್ಪಟ್ಟೆ, ಉಡುಪಿಯಲ್ಲಿ ಅಷ್ಟಮಠಗಳಲ್ಲಿ 4-5 ಮಠದವರು ಧಾರ್ಮಿಕ ಶಿಬಿರ ಮಾಡ್ತಾ ಇದ್ದಾರೆ. ಈ 4-5 ಶಿಬಿರಗಳಿಂದ 500-600 ಮಕ್ಕಳು 10 ದಿವಸ ಶಿಬಿರದಲ್ಲಿ ಇರ್ತಾರೆ. ನಮ್ಮ ಆಶ್ರಮದ ಮಾರ್ಗದರ್ಶನದಲ್ಲಿ ಇತ್ತೀಚೆಗೆ 12 ದಿವಸದ ಶಿಬಿರ ಆಯಿತು. ಬೆಂಗಳೂರಿನಲ್ಲಿ ಶಿಬಿರ ನಡೆದು ಅವರು ಸಮಾರಂಭಕ್ಕೆ ತುಮಕೂರು ಆಶ್ರಮಕ್ಕೆ ಬಂದರು. ಹೀಗಾಗಿ ಧಾರ್ಮಿಕ ಶಿಬಿರಗಳು ಬಹಳ ಅನಿವಾರ್ಯವಾಗುತ್ತೆ. ನಾಗರಾಜರೆಲ್ಲರೂ ಆಲೋಚನೆ ಮಾಡಬೇಕು, ಎರಡನೆಯದೆಲ್ಲ ಆಲೋಚನೆ ಮಾಡಬೇಕು. ನಮ್ಮ ಮಕ್ಕಳಿಗೆ ವರ್ಷದಲ್ಲಿ ಒಂದು ಧಾರ್ಮಿಕ ಶಿಬಿರ ಇಲ್ಲಿ ಮೂಡಿ ಬರಬೇಕು. ಅದಕ್ಕೊಂದು ಒಳ್ಳೆಯ ಶೀರ್ಷಿಕೆಯನ್ನು ಕೊಡೋಣ. ಆದರೆ ಅದು ನಮ್ಮ
ಕಾರ್ಯ ಚಟುವಟಿಕೆಗಳಲ್ಲಿ ಒಂದು ಶ್ರೇಷ್ಠವಾದ ಆಚರಣೆ ಆಗಬೇಕು. ಮತ್ತು ನೋಡಿ, ಒಂದು ಆಲೋಚನೆ ಕೊಡಿ, ಸೂರ್ಯೋದಯದಿಂದ ಸೂರ್ಯಾಸ್ತಮದವರೆಗೆ, ಬೆಳಗಿನಿಂದ ಸಂಜೆಯವರೆಗೆ ಗಾಯತ್ರಿ ಪುರಶ್ಚರಣ ಮಾಡುವಂತಹ ಒಟ್ಟುಗಳು, ಯುವಕರು, ಸದ್ಗೃಹಸ್ಥರು ಒಂದು ದಿವಸ, ವರ್ಷದಲ್ಲಿ ಒಂದೇ ದಿವಸ ಒಂದು ಕಡೆ ನಮ್ಮ ಪುಣ್ಯ 10,000 ಎಕರೆ ಕಾಡಿದೆ, ದೇವರಾಯದುರ್ಗ ಲಕ್ಷ್ಮೀನರಸಿಂಹ ಸ್ವಾಮಿಯ ಸನ್ನಿಧಿ ಇದೆ, ಸಾವಿರಾರು ವರ್ಷದ ಇತಿಹಾಸ ಇದೆ, ಅಲ್ಲಿ ಕೂತ್ಕೊಳ್ಳೋ ಜಾಗ ಇದೆ. ಒಂದು 100 ಜನ ಒಂದು ವರ್ಷದಲ್ಲಿ ತುಮಕೂರಿನಲ್ಲಿ ಬೆಳಗಿನಿಂದ ಸಂಜೆವರೆಗೂ ಗಾಯತ್ರಿ ಜಪ ಮಾಡೋದು ಸಾಮಾನ್ಯ ಸಂಗತಿ. ಯೋಚನೆ ಮಾಡಿ, ಇದೆಲ್ಲವೂ ಕೂಡ ಲೋಕ ಕಲ್ಯಾಣಾರ್ಥವಾಗಿ ಪರೋಕ್ಷವಾಗಿ ಶಂಕರರು ಮಕ್ಕಳಿಗೆ ದೇಶದ ಶಿಕ್ಷಣ ಮತ್ತು ಧರ್ಮದ ಶಿಕ್ಷಣವನ್ನು ನೀವು ಕೊಡಬೇಕಾಗುತ್ತೆ. ಮಕ್ಕಳಿಗೆ ಎರಡನ್ನೂ ಕೊಡಬೇಕಾಗುತ್ತೆ. ಶಂಕರರು ದೇಶ ರಕ್ಷಣೆಯ ಬಗ್ಗೆ ಮಾರ್ಗದರ್ಶನ, ಧರ್ಮ ರಕ್ಷಣೆಯ ಬಗ್ಗೆ ಮಾರ್ಗದರ್ಶನ ಹೇಳೋದ್ರ ಮೂಲಕ, ಅಂತರಂಗದ ಶಿಕ್ಷಣ ಧರ್ಮ ರಕ್ಷಣೆಯ ಮೂಲಕ, ಬಹಿರಂಗದ ಶಿಕ್ಷಣ ಯಾವುದನ್ನು ನೀವು ಪೇಟ್ರಿಯಾಟಿಕ್ ಸ್ಪಿರಿಟ್ ಅಂತ ದೊಡ್ಡ ಶಬ್ದಗಳು ಬಳಸ್ತಿರೋ, ರಾಷ್ಟ್ರ ರಕ್ಷಣೆ, ನಾವು ರಾಷ್ಟ್ರವನ್ನು ಕಾಪಾಡಬೇಕು, ರಾಷ್ಟ್ರವನ್ನು ಭೌಗೋಳಿಕವಾಗಿ ಕಾಪಾಡೋದು ಹೊರಗಿರೋ ಜವಾಬ್ದಾರಿ. ಆದರೆ ರಾಷ್ಟ್ರವನ್ನು ಆಂತರಿಕ ಶಕ್ತಿಯಿಂದ ಕಾಪಾಡೋದು ಅಂತರಂಗ ಶಿಕ್ಷಣ. ಇದ್ರ ಕಡೆ ಗಮನ ಕೊಡಿ ಅಂತ ಶಂಕರರು ಹೇಳಿದರು. ಮುಂದಿನ ಒಂದು ಎಚ್ಚರಿಕೆ, ಬಹಳ ದೊಡ್ಡ ಎಚ್ಚರಿಕೆ ಇತ್ತು. ಏನಿದು? ಸೋಮಾರಿತನದಿಂದ ಧರ್ಮಜ್ಞಾನಿ ಆಗುತ್ತದೆ. ಯಾವ ವ್ಯಕ್ತಿಯಲ್ಲಿ, ಕುಟುಂಬದಲ್ಲಿ, ಸಮಾಜದಲ್ಲಿ ಸೋಮಾರಿತನಕ್ಕೆ ಪ್ರಾತಿನಿಧ್ಯ ಇದೆಯೋ ಅದು ನಾಶವಾಗುತ್ತದೆ. ಸೋಮಾರಿತನವು ಎಂದಿಗೂ ವ್ಯಕ್ತಿಯ ಅಭ್ಯುದಯಕ್ಕೆ ಕಾರಣವಾಗಿಲ್ಲ. ಸೋಮಾರಿತನ ಅನ್ನೋದು ಪರಾವಲಂಬಿತನವನ್ನು ತರುತ್ತದೆ. ಅತಿಯಾದ ಪರಾವಲಂಬನೆ ದಾಸ್ಯಕ್ಕೆ ತಳ್ಳುತ್ತದೆ. ನಿರಂತರವಾದ ಅವಲಂಬನೆ ಮನುಷ್ಯನ ಆತ್ಮಸ್ಥೈರ್ಯವನ್ನು, ಆತ್ಮಗೌರವವನ್ನು ನುಚ್ಚುನೂರು ಮಾಡುತ್ತದೆ. ಮನುಷ್ಯನನ್ನು ನೀವು ಕೊಲ್ಲಬೇಕು, ನಾಶ ಮಾಡಬೇಕು ಅಂದರೆ ಪ್ರಾಣಹರಣ ಮಾಡಬೇಕಾಗಿಲ್ಲ, ಅವನ ಆತ್ಮಗೌರವವನ್ನು ಕೊಂದು ಬಿಟ್ಟರೆ ಸಾಕು. ನೋಡಿ, ಎಂಥ ಮನಃಶಾಸ್ತ್ರಜ್ಞರಾಗಿ ಶಂಕರರಲ್ಲಿ ಚಿಂತನೆ ಕೊಡ್ತಾ ಇದ್ದಾರೆ, ಗಮನಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಮತ್ತೂ ಒಂದು ಹೆಜ್ಜೆ ಮುಂದುವರೆದು ಹೇಳ್ತಾ ಇರೋರು, ವ್ಯಾವಹಾರಿಕ ಪ್ರಪಂಚದಲ್ಲಿ ಇರುವವರೆಗೂ ಸಮಾಜದ ಸ್ಥಿತಿಗತಿಗಳನ್ನು ಅವಲಂಬಿಸಿ ವ್ಯವಹಾರದ ದೃಷ್ಟಿಯಿಂದ ನೀವು ಶುದ್ಧರಾಗಿ ನಡ್ಕೋಬೇಕೇ ಹೊರತು ವ್ಯಾವಹಾರಿಕ ಪ್ರಪಂಚದಲ್ಲಿ ಜಗನ್ಮಿಥ್ಯ ಅಂತ ಸುಮ್ಮನೆ ನೀವು ಹೇಳ್ತಾ ಆತ್ಮವಂಚನೆ ಮಾಡ್ಕೋಬೇಡಿ. ಎಚ್ಚರಿಕೆ ನೋಡಿ, ಯೋಚನೆ ಮಾಡಿ. ಸುಮ್ಮನೆ ಜಗನ್ಮಿಥ್ಯ ಅಂತ ಹೇಳಕ್ ಹೋಗಬೇಡಿ. ವ್ಯಾವಹಾರಿಕ ಪ್ರಪಂಚದಲ್ಲಿ, ವ್ಯವಹಾರ ಕ್ಷೇತ್ರದಲ್ಲಿ ನೀವು ಅನುಸರಿಸಲೇಬೇಕಾದ ರೀತಿ ನೀತಿ ನಿಯಮಗಳನ್ನು, ರಿವಾಜುಗಳನ್ನು ತಪ್ಪದೆ ನೀವು ಅನುಸರಿಸಿಕೊಂಡು ಶುದ್ಧ ಹಸ್ತರಾಗಿ ಶುದ್ಧ ಜೀವನವನ್ನು ಮಾಡಿ, ಪವಿತ್ರ ಜೀವನವನ್ನು ಮಾಡಿ, ಶುದ್ಧೀಕರಣದಲ್ಲಿ ಗೌರವ ಇಡಿ. ಇದನ್ನು ಶಂಕರರು ಹೇಳಿದರು. ಇಷ್ಟು ಶಂಕರರು ತಮ್ಮ ವ್ಯಕ್ತಿತ್ವದ ಬಗ್ಗೆ ಅವ್ರ ಬಗ್ಗೆ ನಾವು ಗುರುತಿಸಿಕೊಂಡಿದ್ದು. ಸನ್ಯಾಸಿಗಳಿಗೆ ಕೊಟ್ಟ ಸಂದೇಶ, ಗೃಹಸ್ಥರಿಗೆ ಕೊಟ್ಟ ಸಂದೇಶ. ನಮ್ಮ ಉಪನ್ಯಾಸದ 2 ಆಯಾಮಗಳಲ್ಲಿ ಮೊದಲನೇ ಆಯಾಮ ಮುಗೀತು. ಇನ್ನು ಮುಂದಿನ ಆಯಾಮ ತತ್ವಚಿಂತನೆ. ಶಂಕರರು ಯಾವ ರೀತಿಯಲ್ಲಿ ತಮ್ಮ ವಿರಾಟ್ ವ್ಯಕ್ತಿತ್ವವನ್ನು ತಾತ್ವಿಕವಾಗಿ ನಮಗೆ ಅನುಗ್ರಹಿಸಿದ್ದಾರೆ. ಇಲ್ಲಿ ಶಂಕರರು ಪ್ರತಿಯೊಬ್ಬ ವ್ಯಕ್ತಿಯ ಬದುಕನ್ನು ಕೂಡ ಪ್ರೀತಿಯ 4 ಮಾತುಗಳಲ್ಲಿ ಸುಧಾರಣೆ ಮಾಡೋದಕ್ಕೆ ಸನ್ನದ್ಧರಾಗ್ತಾರೆ. ಹೇಳ್ತಾರೆ, ಜಗತಃ ಸ್ಥಿತಿ ಕಾರಣ. ಏನದು? ಧರ್ಮ. ಜಗತ್ತಿನ ಶ್ರೇಯಸ್ಸಿಗೆ ಧರ್ಮವೆಂಬುದು ಅತ್ಯಂತ ಅನಿವಾರ್ಯವಾಗುತ್ತದೆ. ಜಗತ್ತಿನ ಉದ್ಧಾರಕ್ಕೆ ಧರ್ಮ ಹೊರತುಪಡಿಸಿದರೆ ಅದಕ್ಕೆ ಪರ್ಯಾಯ ಇಲ್ಲ, ಸಬ್ಸ್ಟಿಟ್ಯೂಟ್ ಇಲ್ಲ.
ಮಾನವನಿಗೆ ಧರ್ಮಾವಲಂಬಿಯಾಗಬೇಕು. ಅವನ ವೈಯಕ್ತಿಕ ಉದ್ಧಾರ, ತನ್ಮೂಲಕ ಸಮಾಜದ ಅಭ್ಯುದಯ. ಮನುಷ್ಯ ಸಮಾಜದ ಅವಿಭಾಜ್ಯ ಅಂಗ. 4 ಮನುಷ್ಯರು ಸೇರಿ ಒಂದು ಕುಟುಂಬ, 4 ಕುಟುಂಬಗಳು ಸೇರಿ ಒಂದು ಸಮಾಜ. ಸಮಾಜದ ವಿರಾಟ್ ಸ್ವರೂಪವೇ ವಿಶ್ವ. ಇಲ್ಲಿ ನಾವು ಗಮನಿಸ್ತೇವೆ ಒಂದು ಅದ್ಭುತವಾದ ಚಿಂತನೆಯನ್ನ ಶಂಕರರು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ದ್ವಿವಿಧೋ ಹಿ ವೇದೋಕ್ತೋ ಧರ್ಮ ಪ್ರವೃತ್ತಿ ಲಕ್ಷಣಂ ನಿವೃತ್ತಿ ಲಕ್ಷಣಶ್ಚ ಜಗತಃ ಸ್ಥಿತಿ ಕಾರಣ ಪ್ರಾಣಿನಾಂ ಸಾಕ್ಷಾತ್ ಅಭ್ಯುದಯ ನಿಶ್ರೇಯಸ ಹೇತು ಸಧರ್ಮ. ಧರ್ಮದ ಬಗ್ಗೆ ಅವರು ಕೊಟ್ಟ ವ್ಯಾಖ್ಯಾನ ಅದ್ಭುತವಾದ ರೀತಿಯಲ್ಲಿ ನಮಗೆ ಮನವರಿಕೆ ಆಗುತ್ತೆ. ಜಗತಃ ಸ್ಥಿತಿ ಕಾರಣ, ಜಗತ್ತಿನ ಔನ್ನತ್ಯಕ್ಕೆ, ಜಗತ್ತಿನ ಉದ್ಧಾರಕ್ಕೆ ಧರ್ಮಾವಲಂಬಿತನ ಅನಿವಾರ್ಯ. ಪ್ರಾಣಿನಾಂ ಅನ್ನೋದಿಲ್ಲ ಅರ್ಥ ಜೀವಿಗಳ ಅಭ್ಯುದಯ, ಲೌಕಿಕ ಉದ್ಧಾರ, ಅದನ್ನು ನಾವು ಹೇಳ್ತಾರೆ ಭೌತಿಕ ಅಭ್ಯುದಯ. ಎರಡನೇದು ನಿಶ್ರೇಯಸ ಹೇತು, ಅದು ಆಧ್ಯಾತ್ಮಿಕ ಅಭ್ಯುದಯ. ಇದೆರಡಕ್ಕೂ ಕೂಡ ಧರ್ಮ ಅನಿವಾರ್ಯ. ನೋಡಿ, ನೀವು ಯೋಚನೆ ಮಾಡಿ, ನಿಮಗೆ ದಿನನಿತ್ಯದ ಪೂಜೆಗೆ ಹೂವನ್ನು ಮಾರಾಟ ಮಾಡೋ ಜಾಗಕ್ಕೆ ಹೋಗಿ ಒಂದು ಮಾರು ಹೂವು ಎಷ್ಟು ಅಂದರೆ 25 ರೂಪಾಯಿ ಅಂತ ನಾವು, ಆಗ ನೀವು 20 ರೂಪಾಯಿ ಕೊಡ್ತೀಯ ಅಂದರೆ ನಗನಗ್ತಾ ಒಂದು ಕೊಟ್ಬಿಟ್ರೆ ಅದನ್ನು ಕೃತಜ್ಞತೆಯಿಂದ ನೆನಪು ಮಾಡಿಕೊಂಡು ಯಾರೋ ಪುಣ್ಯಾತ್ಮ ಸಿಕ್ಕಿದ 5 ರೂಪಾಯಿ ಕಡಿಮೆ ಕೊಟ್ಟ, ಒಳ್ಳೆ ಹೂ ಕೊಟ್ಟ, ಅವನು ಚೆನ್ನಾಗಿರ್ಲಿ ಅಂತ ನೀವು ಪ್ರಾರ್ಥನೆ ಮಾಡ್ತಿರಲ್ಲ ದೇವರು, ಮಾಡ್ತೀರ ಇದು. ಇನ್ನು ದೋತಿ ನಾರಾಯಣ ಶೆಟ್ಟರು 150 ಅಡಿ ಉದ್ದ 120 ಅಡಿ ಅಗಲದ ತೋಟ, ಹೂವಿನ ತೋಟನ 80-100 ವರ್ಷದ ಹಿಂದೆ ತುಮಕೂರು ಜನರಿಗಾಗಿ ಬಿಟ್ಟು ಹೂವಿನ ಗಿಡಗಳನ್ನು ಹಾಕಿ 100 ಜನ ಪುಟ್ಟಿ ತಗೊಂಡು ಹೋಗಿ ಇವತ್ತೂ ಕೂಡ ಅಲ್ಲಿ ಹೂ ಕಿತ್ಕೊಂಡು ಬಂದು ದೇವರು ಕೊಡಿಸ್ತಾರಲ್ಲ, ಆ ಪುಣ್ಯಾತ್ಮನ ಸೇವೆಗೆ ಏನಂತೀವಿ? ಇವತ್ತು ಅವರಿಲ್ಲ. ಆದರೆ ಅವರು ಮಾಡಿದ ಕಾರ್ಯವನ್ನು ಸರ್ವಸಂಗ ಪರಿತ್ಯಾಗಿ ಸನ್ಯಾಸಿ ಶಂಕರಾಚಾರ್ಯರ ಜಯಂತಿ ಈ ಪವಿತ್ರ ಸಂದರ್ಭದಲ್ಲಿ, ಈ ಪವಿತ್ರ ಕ್ಷೇತ್ರದಲ್ಲಿ ಕೃತಜ್ಞತೆಯಿಂದ ಸ್ಮರಿಸ್ತಾ ಇದ್ದಾನೆ. ಆದ್ದರಿಂದ ನಾವು ಗಮನಿಸಬೇಕು, ಪ್ರವೃತ್ತಿ ಲಕ್ಷಣ, ನಿವೃತ್ತಿ ಲಕ್ಷಣ, ಲೌಕಿಕ ಅಭ್ಯುದಯ, ಪಾರಮಾರ್ಥಿಕ ಔನ್ನತ್ಯ, ಇದಕ್ಕೆ ಧರ್ಮ ಅನಿವಾರ್ಯವಾಗುತ್ತೆ. ಇಲ್ಲಿ ಮತ್ತೂ ಒಂದು ಸೂಕ್ಷ್ಮ ಇದೆ. ಹಾಗಾದರೆ ನಿವೃತ್ತಿ ಮಾರ್ಗದಲ್ಲಿರೋ ಸನ್ಯಾಸಿಗಳಿಗೆ ಧರ್ಮ ಬೇಕು, ಪ್ರವೃತ್ತಿ ಮಾರ್ಗದಲ್ಲಿರೋ ಗೃಹಸ್ಥರಿಗೆ ಧರ್ಮ ಬೇಕು ಅಂತಲೋ? ಇದರ ಅರ್ಥ ಅಷ್ಟೇ ಅಲ್ಲ. ಮನುಷ್ಯನೇ ನೀನು ಬೆಳಗ್ಗೆ ಇದ್ದ ಮಧ್ಯಾಹ್ನ ಇರೋದಿಲ್ಲ, ನಾಳೆ ಬೇರೆ ಆಗ್ತೀಯ. ನಿನ್ನ ಆಲೋಚನಾ ಪಥ ಸರಿಯಾಗಿದ್ದರೆ ಇವತ್ತು ಯಾವ ಲೌಕಿಕ ಅಭ್ಯುದಯಕ್ಕೆ ನೀನು ಡೊಂಕೆ ಕಟ್ಟಿ ನಿಂತು ಹೋರಾಡಿದ್ಯೋ, ಇವತ್ತು ಯಾವುದನ್ನ ಪಡ್ಕೊಂಡಿಯೋ, ನಾಳೆ ಅದು ಅಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಅನಿಸಲ್ಲ. ಆಗ ನೀನು ಸ್ವಲ್ಪವೇ ಹೆಜ್ಜೆಯು ಪಾರಮಾರ್ಥಿಕ ಔನ್ನತ್ಯದ ಕಡೆ ಹೋಗ್ತೀಯ. ಒಬ್ಬನೇ ವ್ಯಕ್ತಿಯ ಲೌಕಿಕ ಅಭ್ಯುದಯ, ತದನಂತರದ ಪಾರಮಾರ್ಥಿಕ ಔನ್ನತ್ಯಕ್ಕೂ ಧರ್ಮವೇ ಅನಿವಾರ್ಯ. ಇಲ್ಲಿ ಸೊಸೈಟಿಯನ್ನು ವರ್ಟಿಕಲ್ ಆಗಿ ಸ್ಪ್ಲಿಟ್ ಮಾಡಿ ಇವರಿಗೆ ಆಧ್ಯಾತ್ಮಿಕ ಔನ್ನತ್ಯಕ್ಕೆ ಧರ್ಮ ಬೇಕು, ಇವರಿಗೆ ಲೌಕಿಕ ಅಭ್ಯುದಯಕ್ಕೆ ಬೇಕು ಅಂತ ಅಷ್ಟೇ ನಾವು ಚಿಂತಿಸಬಾರದು. ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಲೌಕಿಕವೂ ಇದೆ, ಪಾರಮಾರ್ಥವೂ ಇದೆ. ಈ ಎರಡರ ಒಂದು ಉದ್ಧಾರಕ್ಕೆ, ಆ ದಿಕ್ಕಿನಲ್ಲಿ ನಮ್ಮ ಉದ್ಧಾರಕ್ಕೆ ಧರ್ಮ ಬೇಕಾಗುತ್ತೆ. ಶಂಕರರು ಪ್ರತಿಯೊಬ್ಬ ಮನುಷ್ಯನನ್ನು ಎಚ್ಚರಿಸಿದ್ದು ಧರ್ಮಾವಲಂಬಿಯಾಗುವುದು. ನೀನು ಸಮಾಜದಲ್ಲಿ ಲೌಕಿಕದಲ್ಲಿದೆಯೋ, ಪಾರಮಾರ್ಥಿಕವಾಗಿದೆಯೋ, ಅದರ ಬಗ್ಗೆ ಯೋಚನೆ ಮಾಡಬೇಡ. ನೀನು ನಿಂತ ನಿನ್ನ ಸ್ವಸ್ಥಾನದಲ್ಲಿ ಧರ್ಮಾವಲಂಬಿಯಾಗು. ಪ್ರಾಪಂಚಿಕನೊಬ್ಬ ಧರ್ಮವನ್ನು ಎಷ್ಟು ಅರ್ಥ ಮಾಡಿಕೊಳ್ಳಬಲ್ಲನೋ ಅಷ್ಟು ನೀನು ಅರ್ಥ ಮಾಡಿಕೊಂಡು ಮುಂದಿನ ಹೆಜ್ಜೆಗಳು ಹಾಕು. ನಿನ್ನ ಜೀವನ ನಿಂತ ನೀರಿನಂತೆ ಆಗಬಾರದು. ಎರಡನೇ ವಿಚಾರ ಹೇಳ್ತಾರೆ,
ಯತ್ ಕಾಲತೋ ದೇಶತೋ ವಸ್ತುತೋ ಪರಿಚ್ಛಿನ್ನಂ ತತ್ ಅಸತ್. ಇಲ್ಲಿ ಸತ್ಯ ಯಾವುದು, ಅಸತ್ಯ ಯಾವುದು ಅನ್ನೋದನ್ನು ವಿವರಿಸ್ತಾರೆ. ಯಾವುದು ಕಾಲಕ್ಕೆ ಸೀಮಿತವಾಗಿದೆಯೋ, ದೇಶಕ್ಕೆ ಸೀಮಿತವಾಗಿದೆಯೋ, ಒಂದು ಫಿಸಿಕಲ್ ಫಾರ್ಮ್ಗೆ ಸೀಮಿತವಾಗಿದೆಯೋ, ಇದನ್ನು ನೀವು ಟೈಮ್ ಸ್ಪೇಸ್ ಕಾಸೇಷನ್ ಅಂತ ಇಂಗ್ಲಿಷ್ನಲ್ಲಿ ಫಿಸಿಕ್ಸ್ನಲ್ಲಿ ಕರೀತೀವಿ. ಇದನ್ನ ಸೆನ್ಸ್ ಪರ್ಸೀವ್ಡ್ ಟ್ರೂತ್ ಅಂತ ವಿಜ್ಞಾನಿಗಳು ಕರೀತಾರೆ. ಶಂಕರಾಚಾರ್ಯರು ಆಗಿನ ಕಾಲಕ್ಕೆ ಹೇಳಿದ್ರು, ದೇಶ ಕಾಲ ಮತ್ತು ಅದರ ಒಂದು ಸೀಮಿತ ಸ್ವರೂಪ, ಇದಕ್ಕೆ ಸೀಮಿತವಾದಂಥ ವಸ್ತುಗಳು ಎಂದಿಗೂ ಕೂಡ ಶಾಶ್ವತ ಸತ್ಯಗಳಲ್ಲ. ಇದು ವೇದಾಂತದ ಭಾಷೆ. ಇದನ್ನು ವಿವೇಕಾನಂದರ ಕಾಲಕ್ಕೆ ವಿವೇಕಾನಂದರು ಹೀಗೆ ವಿವರಿಸಿದರು, ಸೆನ್ಸ್ ಪರ್ಸೀವ್ಡ್ ಟ್ರೂತ್ ಕೆನಾಟ್ ಬಿ ಇನ್ಫೈನೈಟ್. ಇಂದ್ರಿಯಗಳಿಗೆ ಗ್ರಾಹ್ಯವಾದ ಸತ್ಯ ಎಂದಿಗೂ ಕೂಡ ಅಖಂಡವಾದ ಸತ್ಯ ಆಗಲಾರದು. ಇವತ್ತಿನ ಭೌತಶಾಸ್ತ್ರ, ಇವತ್ತಿನ ಮೆಟೀರಿಯಲ್ ಸೈನ್ಸ್, ಭೌತಿಕ ವಿಜ್ಞಾನ ಇದು ಇಂದ್ರಿಯ ಗ್ರಾಹ್ಯವಾದ ಸತ್ಯಗಳನ್ನು ಹೇಳುತ್ತೆ. ಆದರೆ ಇಂದ್ರಿಯಗಳಿಗೆ ಅತೀತವಾದ ಅನುಭವ ಮನುಷ್ಯನಿಗೆ ಸಾಧ್ಯ ಇದೆ. ಅದನ್ನ ಆಧ್ಯಾತ್ಮಿಕತೆ ಹೇಳುತ್ತೆ ಅನ್ನೋದನ್ನು ವಿವೇಕಾನಂದರು ವಿವರಿಸಿದ್ರು. ಇಲ್ಲಿ ನಮಗೆ ಅರ್ಥ ಆಗುತ್ತೆ, ಶಂಕರರು 1200 ವರ್ಷಗಳ ಹಿಂದೆ ಹೇಳಿದ್ದನ್ನು ಇವತ್ತು 20ನೇ ಶತಮಾನದ ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಭೌತಶಾಸ್ತ್ರಜ್ಞರು ಒಪ್ಕೊಳ್ತಾ ಇದ್ದಾರೆ. ಸೆನ್ಸ್ ಪರ್ಸೀವ್ಡ್ ಟ್ರೂತ್ ಕೆನಾಟ್ ಬಿ ಇನ್ಫೈನೈಟ್. ಇದು ಶಂಕರರ ಮತ್ತೊಂದು ಅದ್ಭುತವಾದ ಒಂದು ಸಂದೇಶ. ಮೂರನೇ ವಿಚಾರ, ತುಂಬಾ ದ್ವಂದ್ವ ಇದೆ ನಮ್ಮಲ್ಲಿ ಈ ವಿಚಾರದಲ್ಲಿ. ಚಿತ್ತಸ್ಯ ಶುದ್ಧಯೇ ಕರ್ಮ ನದು ವಸ್ತೂಪಲಭ್ಯತೆ. ನಾವು ಕೆಲಸವನ್ನ ನಿರ್ವಹಿಸ್ತಾ ಹೋಗ್ತೇವೆ. ಜೀವನದಲ್ಲಿ ಕೆಲಸಕ್ಕೆ ಬಹಳ ದೊಡ್ಡ ಪಾತ್ರ ಇದೆ, ಸ್ಥಾನ ಇದೆ. ಇದು ಎಷ್ಟರ ಮಟ್ಟಿಗೆ ವಿಪರೀತವಾಗಿ ಅರ್ಥ ಮಾಡ್ಕೊಂಡು ಬಿಟ್ಟಿದ್ದೀವಿ ಅಂದರೆ, ಎಷ್ಟೋ ಸಂದರ್ಭಗಳಲ್ಲಿ ಕಾಯಕವೇ ಕೈಲಾಸ ಅಂತ ನಿಂತು ಬಿಡ್ತೇವೆ. ಕಾಯಕವೇ ಕೈಲಾಸ ಎಂಬ ಸಂದೇಶವನ್ನು ಕೊಟ್ಟಂತಹ ಮಹಾತ್ಮನ ಮಾತು ವಿಸ್ತೃತವಾದ ವಿಶ್ಲೇಷಣೆಗೆ ಆಹ್ವಾನಿಸುತ್ತೆ ನಮ್ಮನ್ನ. ಏನದು? ಶಂಕರರು ಹೇಳ್ತಾರೆ, ಕರ್ಮದಿಂದ ಚಿತ್ತಶುದ್ಧಿ ಆಗುತ್ತೆ ಹೊರತು ಆತ್ಮ ಸಾಕ್ಷಾತ್ಕಾರ ಆಗೋದಿಲ್ಲ. ಕರ್ಮದ ಮೂಲಕ ಚಿತ್ತಶುದ್ಧಿ ಆಗುತ್ತೆ ಅಂದ್ರೇನು? ಕೈಲಾಸದ ಪಥದ ಪ್ರಯಾಣಕ್ಕೆ ಹೆಬ್ಬಾಗಿಲು ತೆರೆಯುತ್ತೆ ಹೊರತು ಅದು ಕೈಲಾಸವನ್ನು ಕೈ ಕೊಡೋದಿಲ್ಲ. ಮನುಷ್ಯ ಲೌಕಿಕ ಪ್ರಪಂಚಕ್ಕೆ ಸೀಮಿತವಾದಾಗ ಒಂದು ಮಾತನ್ನು ನಾವು ಒಪ್ಪಿಕೊಳ್ಳಬೇಕಾಗುತ್ತೆ. ಮನಿ ಕ್ಯಾನ್ ಟೇಕ್ ಎ ಪರ್ಸನ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್, ಬಟ್ ಎನಿ ಅಮೌಂಟ್ ಆಫ್ ಮನಿ ಕೆನಾಟ್ ಕೀಪ್ ದಿ ಪ್ಯಾಸೆಂಜರ್ ಇನ್ ದಿ ಸೀಟ್ ಆಫ್ ದಿ ಡ್ರೈವರ್. ನಾನು 10 ಪಟ್ಟು ಟಿಕೆಟ್ ದುಡ್ಡು ಕೊಡ್ತೀನಿ, ನನ್ನನ್ನ ಪೈಲಟ್ ಜಾಗದಲ್ಲಿ ಕೂರಿಸಿದ್ರೆ ಕೊಡುವುದಿಲ್ಲ. ನಿಮ್ಮ ನೆನಪಿಲ್ಲಿ ಪೈಲಟ್ ಒಬ್ಬನೇ ಪೈಲಟ್ ಜಾಗದಲ್ಲಿ ಕೂತ್ಕೋಬೇಕಾಗುತ್ತೆ. ಪೈಲಟ್ಟೇ ಪ್ಯಾಸೆಂಜರ್ ಆಗಿ ಟಿಕೆಟ್ ತಗೊಂಡಿದ್ರೆ ಅವನು ಎಂಥ ಪೈಲಟ್ ಆಗಿದ್ರು ಕೂಡ ಅವನು ಪ್ರಯಾಣಿಕ ಅಂತ ಪರಿಗಣಿಸಲಾಗುತ್ತೆ ಹೊರತು ಅವನನ್ನು ಪೈಲಟ್ ಜಾಗದಲ್ಲಿ ಕೂರಿಸೋಕೆ ಆಗೋದಿಲ್ಲ. ಇದು ಲೌಕಿಕ ಪ್ರಪಂಚದ ಸೀಮಿತತೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಶಂಕರರು ಹೇಳ್ತಾರೆ, ಕರ್ಮ ಯೋಗವಾಗಬಹುದು. ಪರಿಶ್ರಮದಲ್ಲಿ ವಿಶ್ವಾಸ ಇಟ್ಟವನ ಜೀವನ. ಕರ್ಮವನ್ನು ಕರ್ಮ ಯೋಗ ಮಾಡ್ಕೋಬಹುದು. ಆದರೆ ನೆನಪಿಟ್ಕೋ, ಕರ್ಮವನ್ನು ನಿರ್ಲಕ್ಷಿಸಿದ್ರೆ ನೀನು ಗುಲಾಮನಾಗ್ತೀಯ, ಚಾಕರಿ ಮಾಡ್ತೀಯ. ಕರ್ಮವನ್ನು ಶ್ರೇಷ್ಠ ಆಲೋಚನೆಗಳಲ್ಲಿ ಮಾಡಿದಾಗ ಕರ್ಮಯೋಗಿ ಆಗ್ತೀಯ. ಕರ್ಮದ ಮೂಲಕ ಚಿತ್ತಶುದ್ಧಿ ಆಗುತ್ತೆ. ನೆನಪಿಟ್ಕೋ, ಚಿತ್ತ ಶುದ್ಧವಾಗದೆ ಆತ್ಮನ ಕಡೆಗೆ ಪ್ರಯಾಣ ಸುಲಲಿತವಾಗಿ ಆಗೋದಿಲ್ಲ. ಆದ್ದರಿಂದ ಆತ್ಮ ಸಾಕ್ಷಾತ್ಕಾರಕ್ಕೆ ಕೆಲಸ ಮಾಡೋದು ಒಂದೇ ಸಾಕು ಅನ್ನೋ ನಿರ್ಣಯಕ್ಕೆ ಬರಬೇಡ. ಇಷ್ಟು ಹೇಳಿ ಮುಂದುವರಿಸಿ ಹೇಳ್ತಾರೆ, ಮೋಕ್ಷಸ್ಯ ಅಕಾರ್ಯತ್ವಾತ್ ಮುಮುಕ್ಷೋಃ
ಕರ್ಮ ಅನರ್ಥಕ್ಯಂ. ಇದರರ್ಥ ಏನು? ಮೋಕ್ಷವು ಕರ್ಮದಿಂದ ಉಂಟಾಗೋದಿಲ್ಲ. ಇದನ್ನು ಅರ್ಥ ಮಾಡಿಕೊಂಡವನೇ ಮುಮುಕ್ಷು. ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶಯ ಏತತ್ರಯಂ ಅತಿ ದುರ್ಲಭಂ ಪರಂತು ದೈವಾನುಗ್ರಹ ಹೇತುಕಂ. ವಿವೇಕ ಚುಡಾವಣೆಯಲ್ಲವರೇ ಹೇಳಿದರು, ಓ ಮನುಷ್ಯನೇ ನೆನ್ಪಿಟ್ಕೋ, ಮನುಷ್ಯತ್ವ ಅಂದ್ರೆ ಏನು? ಸಾವಯವವಾದ ಮಾಂಸ, ಮೂಳೆ, ರಕ್ತದ ಈ ಶರೀರದ ಚಹರೆ ಇದೆಯಲ್ಲ, ಈ ಒಂದು ಸ್ವರೂಪಕ್ಕೆ ಉನ್ನತ ಆದರ್ಶವನ್ನು ಹೊತ್ತು ಅದು ಜೀವನ ನಡೆಸಕ್ಕೆ ಹೊರಟಾಗ ಮನುಷ್ಯತ್ವ. ಲೌಕಿಕ ಪ್ರಪಂಚದಲ್ಲಿ ಮಹಾತ್ಮನಾಗಿ ಬದುಕೋದು ಮನುಷ್ಯತ್ವ. ಮನುಷ್ಯತ್ವದ ಅರ್ಥ ನಮಗೆ ಗೊತ್ತಿಲ್ಲದೇ ಇದ್ರೂ ಕೂಡ ಯಾರಾದರೂ ಸ್ವಲ್ಪ ವಿಚಿತ್ರವಾಗಿ ನಡ್ಕೊಂಡ್ರೆ ಏನ್ರಿ ಮನುಷ್ಯತ್ವ ಇಲ್ವಾ ಬೈತೇವೆ ನಾವು. ಆದರೆ ಮನುಷ್ಯತ್ವವನ್ನು ಅತಿಕ್ರಮಿಸಿ ಮನುಷ್ಯನಿಗೆ ಇರ್ತಕ್ಕಂಥ ಹಂತ ಮುಮುಕ್ಷುತ್ವ. ಮುಮುಕ್ಷುತ್ವ ಅಂದ್ರೇನು? ಮನುಷ್ಯತ್ವ ಅಂದ್ರೆ ಲೌಕಿಕ ಅಭ್ಯುದಯಕ್ಕೆ ತುಂಬ ಹೋರಾಡ್ತಾನೆ. ಮುಮುಕ್ಷುತ್ವ ಅಂದ್ರೆ ಲೌಕಿಕ ಅಭ್ಯುದಯವನ್ನು ಸಾಧಿಸಿ ಅದನ್ನು ಅತಿಕ್ರಮಿಸಿ, ಯಶಸ್ವಿಯಾಗಿ ಅತಿಕ್ರಮಿಸಿ ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಪಯಣಿಸ್ತಾನೆ. ಅಂತಹ ಮುಮುಕ್ಷುವಿಗೆ ಅರ್ಥ ಆಗುತ್ತೆ, ಕರ್ಮದಿಂದ ಆತ್ಮ ಸಾಕ್ಷಾತ್ಕಾರ ಸಾಧ್ಯವಿಲ್ಲ, ಅದಕ್ಕೆ ಬೇರೆ ಮಾರ್ಗ ಬೇಕಾಗಿದೆ. ಅದೇನು? ಜ್ಞಾನ ಮಾರ್ಗ. ಆತ್ಮ ಸಾಕ್ಷಾತ್ಕಾರಕ್ಕೆ ಜ್ಞಾನ ಮಾರ್ಗ ಅಂತಿಮವಾದ ನಿಷ್ಕರ್ಷೆಯನ್ನು ಕೊಡ್ತಕ್ಕಂಥ ಅಸ್ತ್ರವಾಗುತ್ತೆ. ಕರ್ಮ ಮಾರ್ಗ ಪರಿಪೂರ್ಣವಾದ ಪರಿಹಾರ ಆಗೋದಿಲ್ಲ. ಇದನ್ನ ಬಹಳ ವಿಶೇಷವಾಗಿ ವಿವರಿಸ್ತಾರೆ. ಆದ್ದರಿಂದ ಕೆಲಸ ಮತ್ತು ಪೂಜೆ, ಕೆಲಸವೇ ಪೂಜೆ, ಕೆಲಸ ಮತ್ತು ಪೂಜೆಯ ನಡುವೆ ವ್ಯತ್ಯಾಸವಿಲ್ಲ. ಈ ರೀತಿಯಲ್ಲಿ ಎಷ್ಟೇ ವಿಶ್ಲೇಷಿಸಿದರೂ ಕೂಡ ಕೇವಲ ಕೆಲಸ ಆತ್ಮ ಸಾಕ್ಷಾತ್ಕಾರ ಕೊಡುವುದಿಲ್ಲ. ಯದ್ವಿಷಯ ಬುದ್ಧಿ ನ ವ್ಯಭಿಚರತಿ ತತ್ ಸತ್. ಯಾವ ವಿಷಯಕ್ಕೆ ಸಂಬಂಧಿಸಿದ ಬುದ್ಧಿಯು ಬದಲಾವಣೆ ಆಗುತ್ತದೆಯೋ ಅದು ಅಸತ್ಯ. ಸತ್ಯ ಅಂದ್ರೇನು, ಅಸತ್ಯ ಅಂದ್ರೇನು ಶಂಕರರು ಹೇಳ್ತಾ ಇದ್ದಾರೆ. ಯಾವ ವಿಷಯಕ್ಕೆ ಸಂಬಂಧಿಸಿದ ಬುದ್ಧಿಯು ಬದಲಾವಣೆ ತಾಳುತ್ತೋ ಅದು ಅಸತ್ಯ. ಯದ್ವಿಷಯ ಬುದ್ಧಿ ವ್ಯಭಿಚರತಿ ತತ್ ಅಸತ್. ಯಾವ ವಿಷಯಕ್ಕೆ ಸಂಬಂಧಿಸಿದ ಬುದ್ಧಿಯು ಬದಲಾವಣೆಯನ್ನೇ ಹೊಂದುವುದಿಲ್ಲವೋ ಅದು ಮಾತ್ರವೇ ಸತ್ಯ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ಯಾವುದೇ ಬುದ್ಧಿ ವ್ಯತ್ಯಾಸಕ್ಕೆ ಎಡೆಮಾಡಿಕೊಡದೇ ಇದ್ರೆ ಅದು ಸತ್ಯದ ಬಗೆಗಿನ ಪ್ರಯಾಣ. ಯಾವ ಬುದ್ಧಿಯ ವಿಷಯವು ನಮ್ಮನ್ನ ಬದಲಾವಣೆಗೆ ಪ್ರಚೋದಿಸುತ್ತೋ, ಒಂದು ವಸ್ತುವನ್ನು ಬದಲಾಗಿ ನೋಡೋದಕ್ಕೆ ಪ್ರೇರೇಪಣೆ ಮಾಡುತ್ತೋ ಅದು ಅಸತ್ಯ. ಆದ್ದರಿಂದ ತಿಳ್ಕೊಳ್ಬೇಕು, ಇಂಟೆಲಿಜೆನ್ಸ್ ಈಸ್ ಅನ್ ಎಕ್ಸ್ಟ್ರಾರ್ಡಿನರಿ ವೆಪನ್ ಇನ್ ಎನಿಬಡೀಸ್ ಹ್ಯಾಂಡ್. ನಮಗೆ ಗೊತ್ತಿದೆ ನಾಲೆಡ್ಜ್ ಈಸ್ ಪವರ್. ಇದನ್ನು ಆರ್ನಾಲ್ಡ್ ಟಾಯ್ನ್ಬಿ ಹೇಳ್ತಾನೆ, ನಾಲೆಡ್ಜ್ ಈಸ್ ಪವರ್. ಬಟ್ ದ ಹಿಸ್ಟ್ರಿ ಆಫ್ ಹ್ಯೂಮನ್ ಬೀಯಿಂಗ್ ಹ್ಯಾಸ್ ಪ್ರೂವ್ಡ್ ಬಿಯಾಂಡ್ ಡೌಟ್ ದಟ್ people have used knowledge not only for rendering good work, equally they have invested knowledge in doing evil acts. ವಿಪರೀತವಾದ ಬುದ್ಧಿ ಎಂಬುದು ಮನುಷ್ಯನಿಂದ ಒಳ್ಳೆಯ ಕೆಲಸವೂ ಮಾಡಿಸಿದೆ, ಕೆಟ್ಟ ಕೆಲಸವೂ ಮಾಡಿಸಿದೆ. ಒಳ್ಳೆಯ ಕೆಲಸ ಎಲ್ಲಿ ಮಾಡಿದ್ದಾರೆ? ವಿಶ್ವೇಶ್ವರಯ್ಯ. ಕೆಟ್ಟ ಕೆಲಸ ಯಾರು ಮಾಡಿದ್ದಾರೆ? ವೀರಪ್ಪನ್. ಬುದ್ಧಿವಂತರೇ ಇದ್ರು, ಅಸಾಧ್ಯ ಬುದ್ಧಿವಂತರೇ. ಇದನ್ನು ಕಂಡು ಆರ್ನಾಲ್ಡ್ ಟಾಯ್ನ್ಬಿ ಹೇಳ್ತಾನೆ, ಇನ್ಕ್ರೀಸ್ ಆಫ್ ನಾಲೆಡ್ಜ್ ವಿತೌಟ್ ಇನ್ಕ್ರೀಸ್ ಆಫ್ ವಿಸ್ಡಮ್ ವಿಲ್ ಇನ್ಕ್ರೀಸ್ ದಿ ಸಾರೋ. ಓ ಮನುಷ್ಯನೇ, ಕರ್ಮದಿಂದ ಮಾತ್ರವೇ ನೀನು ಮಹಾತ್ಮನಾಗೋದಿಲ್ಲ, ಆತ್ಮ ಸಾಕ್ಷಾತ್ಕಾರ ಸಿಗೋದಿಲ್ಲ. ಬುದ್ಧಿಯಿಂದ ಮಾತ್ರವೇ ಆತ್ಮ ಸಾಕ್ಷಾತ್ಕಾರ ಸಿಗೋದಿಲ್ಲ. ವಿಸ್ಡಮ್, ಪ್ರಜ್ಞಾವಂತಿಕೆಯಿಂದ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ. ಆದ್ದರಿಂದ ಜ್ಞಾನಕ್ಕೆ ನೀನು ಶರಣಾಗಬೇಕಾದ್ದು ಬಹಳ ಮುಖ್ಯ ಅಂತಕ್ಕಂಥ ಮಾತನ್ನ ಶಂಕರರು ಎಚ್ಚರಿಸ್ತಾರೆ. ದುರ್ಬಲಾಂ ಅಜಿತೇಂದ್ರಿಯಾಂ ಪ್ರಾಪ್ಯಂ ನಷ್ಟಂ ಯೋಗಂ.
ಸೂತ್ರಗಳು ಅದ್ಭುತವಾದ ಮಾತುಗಳಿಲ್ಲ. ಇಲ್ಲಿ ಹೇಳ್ತಾರೆ, ದುರ್ಬಲರು, ಇಂದ್ರಿಯ ನಿಗ್ರಹ ಇಲ್ಲದವರು, ಇಂಥವರ ಕೈಗೆ ಧರ್ಮ ಸಿಕ್ಕಿ ಧರ್ಮ ಅರ್ಥಾತ್ ಯೋಗ ನಷ್ಟವಾಯಿತು. ಇದರರ್ಥ ಏನು? ನೇಮದ ಮಾತಲ್ಲಿ ಹೇಳ್ತೇನೆ, ದುಷ್ಟನ ಕೈಗೆ ಕೆಟ್ಟ ಆಯುಧ ಸಿಕ್ಕಿದ್ರೆ ಆಘಾತಕಾರಿ, ಒಳ್ಳೆ ಆಯುಧ ಸಿಕ್ಕಿಬಿಟ್ರೆ ಹೆಚ್ಚು ಆಘಾತಕಾರಿ. ದುಷ್ಟನ ಕೈಗೆ ಕೆಟ್ಟ ಅಸ್ತ್ರ ಸಿಕ್ಕಿದ್ರೆ ಆಘಾತಕಾರಿ, ಒಂದು ವೇಳೆ ಒಳ್ಳೆ ಆಯುಧ ಸಿಕ್ಕಿದ್ರೆ ಇನ್ನೂ ಹೆಚ್ಚು ಆಘಾತಕಾರಿ. ಇವತ್ತು ಆಡಳಿತ ಎಲ್ಲ ನೀವು ನೋಡ್ತಾ ಇದ್ದೀರಿ, ಆಘಾತಕಾರಿ. ಜನರನ್ನ ಸರ್ವನಾಶ ಮಾಡುವಂತ ಆಸನೆ ಪ್ರವೃತ್ತಿ ಇವತ್ತು ದೈತ್ಯಾಕಾರದಲ್ಲಿ ನೋಡ್ತಾ ಇದ್ದೀರಿ. ಜನ ತಾವು ಮಾಡಿದ ಒಂದು ಸಣ್ಣ ತಪ್ಪಿಗೆ 1000 ಪಟ್ಟು ಬೆಲೆ ತೆರಬೇಕಾಗಿದೆ. ಆದರೆ ಈಗಾಗಲೇ ಹೆಪ್ಪು ಹಾಕ್ಬಿಟ್ಟು ಆಯಿತು, ಹೆಪ್ಪು ಹಾಕಿದ ಮೇಲೆ ಹಾಲನ್ನು ವಾಪಸ್ ಕೇಳಿದ್ರೆ ಸಿಗುವುದಿಲ್ಲ. ಇದು ಪ್ರಜ್ಞೆಗೆ ಸಂಬಂಧಪಟ್ಟ ವಿಷಯ. ಶಂಕರರು ಹೇಳ್ತಾರೆ ನೋಡಿ, ದುರ್ಬಲರು ಅಜಿತೇಂದ್ರಿಯರ ಕೈಗೆ ಸಿಕ್ಕಿ ಧರ್ಮ ಆ ಯೋಗ ನಷ್ಟವಾಯಿತು. ಇದನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಈ ಅವ್ಯಯವಾದ ತತ್ವವನ್ನ ನಾವು ವೈವಸ್ವತನಿಗೆ ಹೇಳಿದ್ದೆ, ಸೂರ್ಯನಿಗೆ. ಸೂರ್ಯ ಮನುವಿಗೆ ಹೇಳಿದ್ದ, ಮನು ಇಕ್ಷ್ವಾಕುವಿಗೆ ಹೇಳಿದ. ಕಾಲಕ್ರಮದಲ್ಲಿ ಇದು ದುರ್ಬಲರು, ಇಂದ್ರಿಯ ನಿಯಂತ್ರಣ ಇಲ್ಲದವರ ಕೈಗೆ ಸಿಕ್ಕಿ ಯೋಗ ನಷ್ಟ ಆಯಿತು. ಶಂಕರರು ಕೂಡ ಇಲ್ಲಿ ನಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಧರ್ಮವು ಸರಿಯಾದ ಪ್ರಭಾವವನ್ನು ಬೀರೋದಕ್ಕೆ ಶಕ್ತಿವಂತರ ಆಶ್ರಯದಲ್ಲಿ ಇರಬೇಕು. ದುರ್ಬಲರ ಧರ್ಮ ಏನು ಪ್ರಯೋಜನ ಆಗೋದಿಲ್ಲ. ವಿದ್ಯಾಲಯದು ಗರ್ವವೂ ಲೇದು ಅಂತ ತೆಲುಗಲ್ಲಿ ಒಂದು ಮಾತು, ಪ್ರಯೋಜನ. ಧರ್ಮದ ಮೊದಲನೇ ಲಕ್ಷಣ ಮನು ಹೇಳ್ತಾನೆ, ಧೃತಿ, ಧೈರ್ಯ. ಸಾವು ನಿಶ್ಚಯವಾಗಿರುವಾಗ ಶ್ರೇಷ್ಠವಾದ ಕಾರಣಕ್ಕೆ ಸಾಯುವ ಧೈರ್ಯ, ಅದು ಆದರ್ಶ. ಉಪನಿಷತ್ತು ಹೇಳುತ್ತೆ, ಸಗಣಿ ಜೊತೆ ಸರ್ಸಾಡೋದಕ್ಕಿಂತ ಗಂಧದ ಜೊತೆ ಗುದ್ದಾಡು ಋಷಿವಾಣಿ. ನೋಡಿ ಯೋಚನೆ, ಹೋರಾಟವನ್ನ, ಜಾಗೃತ ನಡವಳಿಕೆಯನ್ನ, ಎಚ್ಚೆತ್ತ ಮನಸ್ಸನ್ನ ಒತ್ತಾಸ ಕೊಟ್ಟು ಪ್ರತಿಪಾದಿಸುತ್ತೆ ಋಷಿವಾಣಿ. ಶಂಕರಾಚಾರ್ಯರು ಸಮಾಧಿ ಸ್ಥಿತಿಯ ಬಗ್ಗೆ ತುಂಬಾ ಹೇಳಿದ್ದಾರೆ. ಆದರೆ ನೆನಪಿಟ್ಕೊಳ್ಳಿ, ನಾನು ಆಗಲೇ ಹೇಳಿದೆ, ಅವರು ಅತ್ಯಂತ ಚಟುವಟಿಕೆಯ ಜೀವನವನ್ನು ನಡೆಸಿ ಸಮಾಜದ ಸಂಘಟನೆ, ರಾಷ್ಟ್ರದ ಅಭ್ಯುದಯ ಇದೆಲ್ಲ ಮಾಡಿದ್ದಾರೆ. ಶಂಕರರು ಆಗಲೇ ನಾನು ಮಾತು ಹೇಳಿದೆ, ಭಾರತೀಯ ಸನಾತನ ಪರಂಪರೆಯಲ್ಲಿ ಸೈತಾನ ಸಿದ್ಧಾಂತಕ್ಕೆ ಜಾಗ ಇಲ್ಲ ಅಂತ. ಶಂಕರರು ಮಹಾನಾರಾಯಣ ಉಪನಿಷತ್ತನ್ನು ಉಲ್ಲೇಖ ಮಾಡಿ ಹೇಳ್ತಾರೆ, ಮಾನವ ಹೊರಗಡೆ ಮತ್ತು ಒಳಗಡೆ ಎರಡೂ ಕಡೆ ಸಾಕ್ಷಾತ್ ನಾರಾಯಣನೇ ಆಗಿದ್ದಾನೆ. ಅದನ್ನು ಯಾವ ರೀತಿಯಲ್ಲಿ ಹೇಳ್ತಾರೆ? ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಮಹಾನಾರಾಯಣ ಉಪನಿಷತ್ನಲ್ಲಿ ಈ ಮಾತನ್ನು ನೋಡ್ತೇವೆ ನಾವು. ಈ ರೀತಿಯಲ್ಲಿ ಮನುಷ್ಯನ ಸೇವೆ ಮಾಡೋ ವಿಚಾರದಲ್ಲಿ ಶಂಕರರು ಹೇಳ್ತಾರೆ, ದಯವಿಟ್ಟು ನೆನಪಿಟ್ಕೊಳ್ಳಿ, ಚಟುವಟಿಕೆಯ ಜೀವನ ನಡೆಸಿ ಯಾವುದೇ ಕಾಲದಲ್ಲೂ ಮಾನವನ ಸೇವೆಯನ್ನ ದೇವರ ಪೂಜೆಯೆಂದೇ ನಿಷ್ಕರ್ಷಿಸಿ, ಮನುಷ್ಯನನ್ನು ನಿರ್ಲಕ್ಷಿಸಿ ಇನ್ಯಾವ ಪೂಜೆಯಲ್ಲಿ ಮೊರೆ ಹೋದರೂ ಕೂಡ ಅದು ಅಪರಿಪೂರ್ಣ. ಈ ಮಾತಿಗೆ ಅವರು ಭಾಗವತದ ಮಾತನ್ನು ಹೇಳ್ತಾರೆ, ಅಥಮಾಂ ಸರ್ವಭೂತೇಷು ಭೂತಾತ್ಮಾನಂ ಕೃತಾಲಯಂ ಅರ್ಹಯೇ ದಾನಮಾನಾಭ್ಯ ಮೈತ್ರಿ ಅಭಿಜ್ಞೇನ ಚಕ್ಷುಷ. ಅದ್ಭುತವಾದ ಮಾತುಗಳಿದಲ್ಲ. ಮನುಷ್ಯನ ಆಂತರ್ಯದಲ್ಲಿ ದೇವರಿದ್ದಾನೆ, ಬಹಿರಂಗದಲ್ಲಿ ಅವನು ಭಿಕಾರಿ ಅಂತ ಕಾಣಬಹುದು, ಚಕ್ರವರ್ತಿ
ಅಂತರಂಗದಲ್ಲಿ ದೇವರಿದ್ದಾನೆ, ಅವನಿಗೆ ಔಷಧಿ ಕೊಡೋದು ಅವನ ಅಂತರಂಗದ ದೇವರಿಗೆ ನಾನು ಮಾಡಿದ ನೈವೇದ್ಯ. ದರಿದ್ರ ಅನ್ನವನ್ನು ಕೊಡೋದು ಪೂಜೆ, ಅಜ್ಞಾನಿ ಜ್ಞಾನವನ್ನು ಕೊಡೋದು ಪೂಜೆ, ಅಸಹಾಯಕನಿಗೆ ಶಕ್ತಿ ತುಂಬೋದು, ಆಶಾವಾದಿಗೆ ಭರವಸೆ ಕೊಡೋದು, ಅರ್ಹತೆ ಅವನು ಎಷ್ಟು ಜೀರ್ಣಿಸ್ಕೊಳ್ತಾನೋ ಅಷ್ಟನ್ನು ಕೊಟ್ಟು ಅವನ ಅವಶ್ಯಕತೆ ಅರಿತು ನೀನು ಕೊಡೋದು ಅವನನ್ನು ಸೋಮಾರಿಯನ್ನಾಗಿಸಬಾರದು ಅನ್ನೋ ಎಚ್ಚರಿಕೆ ಇಟ್ಟುಕೊಂಡು ಊಟಕ್ಕೆ ಕೊಟ್ಟ ಅಕ್ಕಿಯನ್ನು ಹಿತ್ತಲ ಬಾಗಿಲಿಂದ ಹೋಗಿ ಮಾರೋದಲ್ಲ. ಅರ್ಹತೆ ಎಂಬುದು 18 ಅರ್ಥ ಇದೆ ಸಂಸ್ಕೃತದಲ್ಲಿ. ಯೋಗ್ಯ ಅನ್ನೋದೊಂದಿದೆ, ಸತ್ಪಾತ್ರ ಅನ್ನೋದೊಂದಿದೆ, ಅವಶ್ಯಕತೆ ಅನ್ನೋದೊಂದಿದೆ, ದುರುಪಯೋಗ ಆಗಬಾರದು ಅಂತ ಒಂದಿದೆ. ಆ ಕಾಲಘಟ್ಟದಲ್ಲಿ ಅವನಿಗೆ ಅನಿವಾರ್ಯವಾಗ್ತಿದೆ, ಹೋಗ್ಬೇಕು, ಇದೇನು ಅರ್ಥ ಆಗುತ್ತೆ. 10 ಅರ್ಥಗಳಲ್ಲಿ ನಾವು ಅದನ್ನ ತಿಳ್ಕೊಳ್ಬೇಕಾಗುತ್ತೆ. ಇನ್ನು ಕೇನೋಪನಿಷತ್ತಿನ ಬಗ್ಗೆ ಮಾತನಾಡ್ತಾ ಶಂಕರಾಚಾರ್ಯರು ಅದ್ಭುತವಾಗಿ ಒಂದು ವಿಚಾರ ನಮ್ಮ ಮುಂದೆ ಇಡ್ತಾರೆ. ಏಕಸ್ಮಾತ್ ಗುರೋ ಶೃಣ್ವತ. ನೋಡಿ, ತರಗತಿಯಲ್ಲಿ ಒಂದೇ ಅವಧಿಯಲ್ಲಿ ಗುರುಪದೇಶವನ್ನ ಹೇಳ್ತಾ ಇದ್ರೂ ಕೂಡ ಅನೇಕ ಶಿಷ್ಯರು ಅನೇಕ ರೀತಿಯಲ್ಲಿ ಅದನ್ನು ಅರ್ಥ ಮಾಡಿಕೊಳ್ತಾರೆ. ಮೊದಲನೇದು, ಕಶ್ಚಿತ್ ಯಥಾವತ್ ಪ್ರತಿಪದ್ಯತೆ. ಯಥಾವತ್ತಾಗಿ ಗುರು ಹೇಳಿದ್ದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋ ಶಿಷ್ಯರು ಕೂಡ ಮುಂದೆ ಇದ್ದಾರೆ. ಎರಡನೇದು, ಕಶ್ಚಿತ್ ವಿಪರೀತ ಪ್ರತಿಪದ್ಯತೆ. ಕೆಲವರು ಹೇಳಿದ್ದನ್ನ ಬ್ಲೋನ್ ಔಟ್ ಆಫ್ ಪ್ರಪೋರ್ಷನ್, ವಿಪರೀತವಾಗಿ ಅರ್ಥ ಮಾಡಿಕೊಳ್ತಾರೆ, ವಿರುದ್ಧವಾಗಿಯೂ ಅರ್ಥ ಮಾಡಿಕೊಳ್ಳಬಹುದು. ಮೂರನೇದು, ಕಶ್ಚಿತ್ ಅಯಥಾವತ್ ಪ್ರತಿಪದ್ಯತೆ. ಅದೇನು, ಅದನ್ನು ತಪ್ಪಾಗಿ ತಿಳ್ಕೊಳ್ಳೋ ಶಿಷ್ಯರು ಅಲ್ಲಿರ್ತಾರೆ. ಆದರೆ ಕಶ್ಚಿತ್ ನ ಪ್ರತಿಪದ್ಯತೆ ಇದೆ. ಅಲ್ಲಿ ಕೆಲವರು ಇರ್ತಾರೆ, ಬುಲೆಟ್ ಪ್ರೂಫ್ ಚರ್ಮ, ಕಿವಿ ಒಳಗೆ ಏನೂ ಹೋಗೋದಿಲ್ಲ, ಪಾಠ ಮುಗಿದ ಏನು ಪಾಠ ಮಾಡಿದೆ ಅಂದರೆ ಒಂದೇ ಒಂದು ಅಕ್ಷರವೂ ಕೂಡ ಅವ್ರು ಬಾಯಿ ಬಿಡೋದಿಲ್ಲ, ಅಂಥವೂ ಇರ್ತಾರೆ. ಆದ್ದರಿಂದ ಶ್ರವಣ ಮನನ ನಿಧಿಧ್ಯಾಸನಗಳು ಮಹತ್ತರ ಪಾತ್ರ ವಹಿಸುತ್ತೆ. ತರಗತಿಯಲ್ಲಿ ಒಂದೇ ಗುರುವಿನ ಮಡಿಲಲ್ಲಿ ಹಲವಾರು ಶಿಷ್ಯರಿದ್ದರೂ ಕೂಡ ಒಬ್ಬೊಬ್ಬ ಒಂದೊಂದು ಅರ್ಥ ಮಾಡಿಕೊಳ್ತಾನೆ. ಇದು ಲೋಕದಲ್ಲಿರ್ತಕ್ಕಂಥ ಸಾಮಾನ್ಯ ಸಂಗತಿ. ಆದ್ದರಿಂದ ಎಲ್ಲರೂ ಏಕಪ್ರಕಾರವಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ. ಇದು ವಾಸ್ತವಿಕ. ಇದನ್ನ 21ನೇ ಶತಮಾನದ ಮನಃಶಾಸ್ತ್ರಜ್ಞರು ಹೇಳ್ತಾರೆ ರಿಯಾಲಿಟಿ ಸೆಂಟರ್. ನಿದ್ರಾಯ ಲೋಕವಾರ್ತಾಯ ಶಬ್ದಾದೇರಪಿ ವಿಸ್ಮೃತೆ ಕ್ವಚಿನ್ನಾವಸರಂ ತತ್ವಾ ಚಿಂತಯಾತ್ಮಾನ ಮಹಾತ್ಮನಿ. ವಿದ್ಯಾರ್ಥಿಗಳನ್ನು ಕುರಿತು ಶಂಕರರು ಹೇಳಿದಂಥ ವಿವೇಕ ಚೂಡಾವಣೆಯ ಮಾತಿದೆ. ನೋಡಿ, ದಯವಿಟ್ಟು ನೆನಪಿಟ್ಕೊಳ್ಳಿ, ನಿದ್ರೆಗಾಗಲಿ ಕಾಡು ಹರಟೆಗಾಗಲಿ ವಿಷಯ ವಸ್ತುಗಳ ಆಕರ್ಷಣೆಗಾಗಲಿ ಅಥವಾ ಓದಿದ್ದನ್ನು ಮರೆಯುವಂತಹ ಬೇಜಾವಾಬ್ದಾರಿತನದಿಂದಾಗಲಿ ಯಾರು ವ್ಯವಹರಿಸುತ್ತಾರೆಯೋ ಅವರಿಗೆ ಅಂತರಂಗದಲ್ಲಿ ಆತ್ಮಚಿಂತನೆ ಜಾಗೃತವಾಗುವುದಿಲ್ಲ. ಸುಭಾಷಿತಕಾರ ಒಂದು ಕಡೆ ಹೇಳ್ದ, ಸುಖಾರ್ಥೀವ ತ್ಯಜೇತ್ ವಿದ್ಯಾ, ವಿದ್ಯಾರ್ಥೀವ ತ್ಯಜೇತ್ ಸುಖಂ. ಸುಖಕ್ಕೆ ಆಯಾಮಗಳಿದೆ. ಬ್ರಹ್ಮಚರ್ಯ ಆಶ್ರಮದಲ್ಲಿ ವಿದ್ಯಾಭ್ಯಾಸ ನಿರತನಾಗುವ ವಿದ್ಯಾರ್ಥಿ ಗೃಹಸ್ಥಾಶ್ರಮದಲ್ಲಿ ಸಿಗಬಹುದಾದ ಸುಖಗಳ ಬಗ್ಗೆ ಹಗಲ್ಗನಸು ಕಾಣಬಾರದು. ಬ್ರಹ್ಮಚಾರಿಯಾದವನು ವಿದ್ಯಾರ್ಥಿಯಾದವನು ಯಾವ ಗೃಹಸ್ಥಾಶ್ರಮದ ಕನಸುಗಳನ್ನು ವಿಷಯ
ನೋಡಿ ಸೂಕ್ಷ್ಮ, ಎಷ್ಟು ಸೂಕ್ಷ್ಮ ಇದೆ. ಆದ್ದರಿಂದ ಶಂಕರರು ಹೇಳ್ತಾರೆ, ನಿದ್ರೆಯಿಂದ ಅಧ್ಯಯನ ಕೆಡುತ್ತೆ, ಕಾಡು ಹರಟೆಯಿಂದ ಅಧ್ಯಯನ ಕೆಡುತ್ತೆ, ವಿಷಯ ವಸ್ತುಗಳ ವಿಪರೀತ ಆಕರ್ಷಣೆಯಿಂದ ಅಧ್ಯಯನ ಕೆಡುತ್ತೆ, ಗಮನ ಕೊಟ್ಟು ಓದದೇ ಇದ್ರೆ ಅಧ್ಯಯನ ಕೆಡುತ್ತೆ. ಇದೆಲ್ಲದರ ಪರಿಣಾಮವಾಗಿ ಅಂತರಂಗದಲ್ಲಿ ನಮ್ಮ ಅಧ್ಯಯನಕ್ಕೆ ಬಲ ತುಂಬುವಂತಹ ಚಿಂತನೆ ಸ್ಫುರಣೆ ಆಗುವುದಿಲ್ಲ. ಇನ್ನು ಶ್ರದ್ಧೆಯಿಂದ ಕುರಿತು ಶಂಕರರ ವಿಶ್ವವಿಖ್ಯಾತ ಮಾತು ಇದು. ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯಬುದ್ಧ್ಯ ವಿಧಾರಣಂ ಸಾ ಶ್ರದ್ಧಾ ಕಥಿತ ಸದ್ಭಿರ್ಯಯ ವಸ್ತುಪಲಭ್ಯತೆ. ಶಾಸ್ತ್ರವಾಕ್ಯ ಮತ್ತು ಗುರು ಉಪದೇಶಿಸಿದ ವೇದಾಂತ ವಾಕ್ಯ ಇವುಗಳನ್ನು ಸತ್ಯ ಅಂತ ತಿಳಿದು ವಿವೇಕದ ಮನಸ್ಸಿನಿಂದ ನಿರ್ಧರಿಸುವುದೇ ಶ್ರದ್ಧೆ. ಶಾಸ್ತ್ರವಾಕ್ಯದಲ್ಲಿ ಗುರುವಾಕ್ಯದಲ್ಲಿ ವಿಶ್ವಾಸ ಇಟ್ಟು ಇವೆರಡೂ ವೇದಾಂತ ವಾಕ್ಯಕ್ಕೆ ಸಮತೋಲನವಾಗಿದೆ ಅನ್ನೋ ವಿವೇಕದೊಂದಿಗೆ ವ್ಯವಹರಿಸುವಲ್ಲ, ಇದನ್ನು ಶ್ರದ್ಧೆ ಅಂತ ಕರೆಯಲಾಯಿತು. ಭಗವದ್ಗೀತೆ ಹೇಳುತ್ತೆ, ಶ್ರದ್ಧಾ ಹಿ ಪರಮಾಗತಿ. ಋಷಿವಾಣಿ ಹೇಳುತ್ತೆ, ಯೋ ಯತ್ ಶ್ರದ್ಧಾ ಸ ಏವ ಸಹ. ಇದೆಲ್ಲವೂ ಗಮನಿಸ್ಬೇಕು ನಾವು. ಈ ನಿಟ್ಟಿನಲ್ಲಿ ನಮ್ಮ ಶ್ರದ್ಧೆಗೆ ತಕ್ಕಂತೆ ನಮಗೆ ಫಲ ಸಿಗುತ್ತೆ. ಒಬ್ಬೊಬ್ಬ ಮನುಷ್ಯನ ಉದ್ಧಾರ ಅವನವನು ಯಾವ ಮಟ್ಟದ ಶ್ರದ್ಧಾವಂತ ಅನ್ನುವಂಥದ್ದನ್ನು ಗಮನಿಸಬೇಕು. ಸಾತ್ವಿಕ ಗುಣ ಸಂಪನ್ನರು, ಸಾಧನಾಪರರು, ಸನ್ಯಾಸಿಗಳು ಒಂದು ಸಮಾಧಾನ ಚಿತ್ತತೆಯನ್ನು ಯಾವ ಮಟ್ಟಿಗೆ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ, ತಿತಿಕ್ಷ ಅನ್ನೋ ಒಂದು ದೈವೀ ಗುಣದ ಬಗ್ಗೆ ಶಂಕರರು ಹೇಳ್ತಾರೆ. ಸಹನಂ ಸರ್ವ ದುಃಖಾನಾಂ ಅಪ್ರತೀಕಾರಪೂರ್ವಕಂ ಚಿಂತಾ ವಿಲಾಪರಹಿತಂ ಸಾ ತಿತಿಕ್ಷ ನಿಗದ್ಯತೆ. ಅಂದ್ರೆ ಎಂತಹ ಕಠೋರವಾದ ಸನ್ನಿವೇಶಗಳು, ನಿನಗೆ ನೋವುಂಟು ಮಾಡುವಂತಹ ಸನ್ನಿವೇಶಗಳು, ನಿನಗೆ ಅವಮಾನವನ್ನು ಉಂಟು ಮಾಡುವ ಸನ್ನಿವೇಶಗಳು ಬಂದರೂ ನೀನು ಸಂಯಮದಿಂದ ನಡ್ಕೊಳ್ಳೋದನ್ನು ದಯವಿಟ್ಟು ಅಭ್ಯಾಸ ಮಾಡು. ಪ್ರತೀಕಾರಕ್ಕೆ ಹೋಗಬೇಡ, ಪ್ರತೀಕಾರಕ್ಕೆ ಹೋಗಬೇಡ, ಮನಸ್ಸಿನಲ್ಲಿ ಕೊರಗಬೇಡ, ದುಃಖ ಪಡಬೇಡ, ಶೋಕಿಸದೆ ಅದನ್ನು ನಿರ್ವಹಿಸುವ ಧೈರ್ಯ ಗಟ್ಟಿತನದಲ್ಲಿ ಮುಂದಕ್ಕೆ ಹೋಗು. ಎಂಥ ಮಾತು! ರಾಮಾಯಣದಲ್ಲಿ ಒಂದು ಕಡೆ ಒಂದು ಮಾತು ಬರುತ್ತೆ. ವಾಲಿಯನ್ನು ಕೊಂದಂತಹ ಶ್ರೀರಾಮ ವಾಲಿಯ ಒಂದು ಮಾತು ಕೊಡ್ತಾನೆ, ನಿನ್ನನ್ನು ಕೊಂದೆ ಯಾಕಂದ್ರೆ ನೀನು ಅಧರ್ಮದ ಪ್ರತಿನಿಧಿ. ಅದಕ್ಕೆ ವಿವರಣೆ ಇದೆ. ರಾಮಾಯಣವನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು ನಾವು. ಅದಕ್ಕೆ ಕಾರಣ ಇದೆ, ಸಕಾರಣ ಇದೆ, ಅದನ್ನು ವಿವರಿಸೋಕೆ ಸಮಯ ಇಲ್ಲ. ಆದರೆ ನೆನಪಿಟ್ಕೋ, ನಿನ್ನ ವೈರತ್ವ ನಿನ್ನೊಂದಿಗೆ ಹೊರಟೋಗುತ್ತೆ. ನಿನ್ನ ಮಗನಾದ ಅಂಗದನನ್ನ ಹನುಮಂತನಷ್ಟೇ ನಾನು ಪ್ರೀತಿಯಿಂದ ನೋಡ್ಕೊಳ್ತೇನೆ. ಮೊದಲನೇ ಸಲ ಹನುಮಂತ ಹೋಗಿ ರಾವಣನ ಆಸ್ಥಾನದಲ್ಲಿ ಒಂದು ಇಂಟರ್ವ್ಯೂ ಕೊಟ್ಕೊಂಡಿದ್ದು ನಾವು ಗೊತ್ತಿದೆ. ಎರಡನೇ ಇಂಟರ್ವ್ಯೂಗೆ ರಾಮ ಯಾರನ್ನು ಕಳಿಸ್ತಾನೆ? ಅಂಗದನನ್ನು ಕಳಿಸ್ತಾನೆ. ಅಪಾರವಾದ ವಿಶ್ವಾಸ ಇಟ್ಟು. ಮೊದಲನೇ ಉದಾಹರಣೆ. ಎರಡನೇ ಉದಾಹರಣೆ, ವಿಭೀಷಣ ಸತ್ತಂತಹ ತನ್ನ ಅಣ್ಣ ರಾವಣನ ಅಂತ್ಯ ಸಂಸ್ಕಾರ ಮಾಡಲ್ಲ ಅಂತ ಹೇಳಿದಾಗ ಸ್ವತಃ ಶ್ರೀರಾಮ ಹೇಳ್ತಾನೆ, ವೈರತ್ವಂ ಮರಣ ಪರ್ಯಂತಂ. ಯಾವುದೇ ವ್ಯಕ್ತಿಯನ್ನು ನೀನು ವೈರಿ ಅಂತ ಪರಿಗಣಿಸಿದ್ರೆ ಅವನು ಸಾಯೋವರೆಗೂ ಅವನು ನೀನು ವೈರಿ. ಅವನು ಸತ್ತ ಮೇಲೆ ವೈರತ್ವವನ್ನು ಮುಂದುವರಿಸಬೇಡ. ಅವನ ಮಕ್ಕಳು ಮೊಮ್ಮಕ್ಕಳ ವಿಷಯದಲ್ಲಿ ನೀನು ವೈರಿಯಾಗಿ ನಡ್ಕೋಬೇಡ. ರಾವಣ ಸತ್ತಿದ್ದಾನೆ, ಇಲ್ಲಿಗೆ ಅವನ ವೈರತ್ವ ಮುಗಿದೋಯ್ತು. ನೀನು ಅವನನ್ನು ವೈರಿ ಅಂತ ಕಂಡೆ. ಅವನು ಬದುಕಿರುವಾಗ ಅವನು ನೀನು ವೈರಿ ಅನ್ನೋದು ಧರ್ಮ. ಅವನು ಸತ್ತ ಮೇಲೆ ನೀನು ಅವನನ್ನು ವೈರಿ ಅಂದರೆ ಅದು ಅಧರ್ಮ. ರಾವಣನ ಉಳಿವು ವಿಭೀಷಣನ ದೃಷ್ಟಿಯಲ್ಲಿ ವೈರತ್ವ. ರಾವಣನ ಮರಣ ಈಗ ಅದು ವೈರತ್ವ ಅಲ್ಲ. ಹೇಳ್ತಾನೆ ರಾಮ, ಹೋಗಿ ಬೇಗ
ಅವನ ಅಂತ್ಯ ಸಂಸ್ಕಾರ ಮಾಡುವಂತ ವಿಭೀಷಣ ಆಗಲೂ ಒಪ್ಪೋದಿಲ್ಲ. ಆಗ ರಾಮ ಹೇಳ್ತಾನೆ, ವೈರತ್ವ ಮರಣ ಪರ್ಯಂತ ರಣಚಂಡಿಯ ಮುಂದೆ ಯುದ್ಧಕ್ಕೆ ನಿಂತಾಗ ಸತ್ತವನ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ ಗೆದ್ದವನಿಗೆ ಯುದ್ಧದ ಶಾಸನ ಹೇಳುತ್ತೆ. ನೀನು ಮಾಡ್ತಾ ಇದ್ರೆ ರಾವಣನ ಅಂತ್ಯ ಸಂಸ್ಕಾರವನ್ನ ನಾನು ಮಾಡ್ತೇನೆ, ರಣಚಂಡಿಯ ಸಂತಾನದ ಪ್ರತಿನಿಧಿಯಾಗಿ. ನೋಡಿ, ಯೋಚನೆ ಮಾಡಿ. ಇಲ್ಲಿ ನಮ್ಗೆ ಅರ್ಥ ಆಗುತ್ತೆ ತಿತಿಕ್ಷಾ ಅನ್ನೋ ಒಂದು ಮಹಾನ್ ಗುಣ. ಮುಂದುವರೆದು ಶಂಕರರು ಹೇಳ್ತಾರೆ, ಪಂಡಿತನ ವಾಗ್ವೈಖರಿ, ಶಬ್ದಗಳ ಪ್ರವಾಹ, ಶಾಸ್ತ್ರ ವಿವರಣೆಯಲ್ಲಿ ಕೌಶಲ್ಯ, ಇದು ಹೆಚ್ಚು ಹೆಚ್ಚು ಅಂದ್ರೆ ಭುಕ್ತಯೇ, ಹೊಟ್ಟೆಪಾಡಿಗಾಗುತ್ತೆ, ಮತ್ತು ಮುಕ್ತಯೇ, ಮುಕ್ತಿ ತಂದುಕೊಡುವುದಿಲ್ಲ. ಮುಕ್ತಿ ಆತ್ಮನ ಭಾಷೆಗೆ ಸಂಬಂಧಪಟ್ಟಿದ್ದು. ಶ್ರೀರಾಮಕೃಷ್ಣ ಪರಮಹಂಸ ಹೇಳ್ತಾ ಇದ್ರು, ಪಂಡಿತರು ಆಕಾಶದಲ್ಲಿ ಎತ್ತರಕ್ಕೆ ಹಾರುವಂತಹ ರಣಹದ್ದುಗಳ ಉಪಾದಿಯಲ್ಲಿ ಕೆಲವೊಮ್ಮೆ ಬದುಕು ಬಿಡ್ತಾರೆ. ಹದ್ದು ಎಷ್ಟೇ ಎತ್ತರದಲ್ಲಿ ಹಾರ್ತಾ ಇದ್ರೂ ಕೂಡ ಅದಕ್ಕೆ ಕೆರೆ, ಕಟ್ಟೆ, ನದಿಯ ದಡದಲ್ಲಿ ಬಿದ್ದಿರುವ ಸತ್ತ ಶವಗಳ ಮಾಂಸದ ಮೇಲೆಯೇ ಆಸಕ್ತಿ. ರಾಮಕೃಷ್ಣ ಹೇಳಿದರು ಉದಾಹರಣೆ. ಕಾಗೆ ಬಹಳ ಬುದ್ಧಿವಂತ ಪ್ರಾಣಿ, ಆದರೆ ಅದು ಕೂಗ್ತಾ ಕೂಗ್ತಾ ಮಲವನ್ನು ಆನಂದಿಸುತ್ತದೆ. ಬುದ್ಧಿವಂತ ಪ್ರಾಣಿ ಮಲ ತಿನ್ಬೇಕಾ? ಅಂದ್ರೆ ಪಂಡಿತನು ಅಂತಂದ್ರೆ ಕೇವಲ ವಿಷಯದ ಬಗ್ಗೆ ಅವನು ಬಹಳ ದೊಡ್ಡ ನಿಷ್ಠಾತನಾಗಿದ್ದಾನೆ ಅಂತಲ್ಲ, ಅದ್ರ ಜೊತೆಗೆ ಅವನು ವಿವೇಕಿ ಆಗಿರಬೇಕು, ಪ್ರಾಜ್ಞನಾಗಿರ್ಬೇಕು ಅನ್ನೋದನ್ನ ಶಂಕರರು ಬಹಳ ವಿಶೇಷವಾಗಿ ಎಚ್ಚರಿಸ್ತಾರೆ. ಇನ್ನು ವಿವೇಕ ಚೂಡಾಮಣಿಯಲ್ಲಿ ಮತ್ತೊಂದು ಮಾತನ್ನು ಅವರು ಹೇಳ್ತಾರೆ, ಯೋಗಸ್ಯ ಪ್ರಥಮಂ ದ್ವಾರಂ ವಾಕ್ ನಿರೋಧ ಅಪರಿಗ್ರಹ ನಿರಾಶಾಚ ನಿರೀಹಾಚ ನಿತ್ಯಮೇಕಾಂತಶೀಲತ. ಇದರ ಅರ್ಥ ಏನು? ಯೋಗದ ಮೊದಲ ದ್ವಾರವೇ ವಾಕ್, ಸಂಯಮ, ಮಾತಿನ ಮೇಲೆ ಹಿಡಿತ. ಇದನ್ನು ಮಹಾತ್ಮರು ಕರೆದ್ರು ವಾಕ್ ಪೂಜೆ. ಎರಡನೇದು ಅಪರಿಗ್ರಹ, ಅವಶ್ಯಕತೆ ಇಲ್ಲದೇ ಇದ್ರೂ ಕೂಡ ಸಂಗ್ರಹಿಸಬಾರದು. ಇಂಗ್ಲಿಷ್ನಲ್ಲಿ ನೀಡ್ ವರ್ಸಸ್ ಗ್ರೀಡ್ ಅಂತ. ಮೂರನೇದು ಆಸೆ ಇಲ್ಲದೆ ಇರುವುದು. ಆಸೆ ಇಲ್ಲದೆ ಇರೋದು ಅಂದ್ರೆ ಏನು? ನನಗೆ ತುಂಬಾ ಆಸೆ ಇದೆ ಅಂತಲ್ಲ, ನಾವು ಉನ್ನತವಾದ ಆಸೆಗಳನ್ನು ಬೆಳೆಸ್ಕೋಬೇಕು. ಸಣ್ಣ ಪುಟ್ಟ ಆಸೆಗಳಲ್ಲೇ ಜೀವನವನ್ನು ನಿಂತ ನೀರಾಗಿಸ್ಕೋಬಾರದು. ನಾಲ್ಕನೇದು ಕರ್ಮವಿಲ್ಲದೆ ಇರುವಂಥದ್ದು ಅಲ್ಲ. ನನಗೆ ಕೆಲಸವೇ ಇಲ್ಲ ಅಂತಲ್ಲ, ಅನಾಸಕ್ತಿ, ನಿರಾಸಕ್ತಿ, ಆಸಕ್ತಿಗಳಲ್ಲಿ ಅನಾಸಕ್ತನಾಗೋದು. ಇದರ್ಥ ಏನು? ನಾನೊಂದು ಕೆಲಸ ಮಾಡಿದ್ರೆ ನನಗಿಷ್ಟು ಲಾಭ ಇದೆ, ಆಸಕ್ತಿ. ನಾನು ಕೆಲಸ ಮಾಡೋದಿಲ್ಲ, ನನಗೆ ಬರೋ ಲಾಭ ಕೊಟ್ಬಿಡಿ, ನಿರಾಸಕ್ತಿ. ನಾನು ಕೆಲಸ ಮಾಡುತ್ತೇನೆ, ಕೆಲಸದ ಫಲವನ್ನು ಕಣ್ಣೆತ್ತಿಯೂ ನೋಡೋದಿಲ್ಲ, ಅನಾಸಕ್ತಿ. ಭಗವದ್ಗೀತೆಯನ್ನು ಮಹಾತ್ಮರೊಬ್ಬರು ಅನಾಸಕ್ತಿ ಯೋಗ ಅಂತ ಕರೆದರು. ಐದನೇದು ಸದಾ ಕಾಲ ಏಕಾಂತದಲ್ಲಿ ಇರುವಂಥದ್ದು. ಇದರ ಅರ್ಥ ಏನು? ಸಂತೆಯ ನಡುವೆ ಇದ್ದರು 100 ಜನ 10 ಸಲಹೆಗಳನ್ನು ಕೊಟ್ಟು ಆ ಸಲಹೆಗಳಲ್ಲಿ ಅತ್ಯುತ್ತಮವಾದದ್ದನ್ನು ಪರಿಗಣಿಸಿ ಅದರೊಂದಿಗೆ ನಿನ್ನ ಆತ್ಮಸಾಕ್ಷಿ ಏನು ಹೇಳುತ್ತೆ ಅನ್ನೋದನ್ನು ತುಲನಾತ್ಮಕವಾಗಿ ಗಮನಿಸುವಂಥದ್ದು. ಇದು ಶಂಕರರು ನಮ್ಮ ಮುಂದೆ ಇಟ್ಟಂತಹ ಅತ್ಯದ್ಭುತವಾದ ಸಂದೇಶ. ಕಟ್ಟ ಕಡೆಯದಾಗಿ ಶಂಕರರ ಸಂದೇಶದ ಒಂದು ಅಮೂಲ್ಯವಾದ ಮಾತನ್ನು ಹೇಳಿ ಇವತ್ತಿನ ಉಪನ್ಯಾಸವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಏನಂದ್ರೆ ಅದು ಶಬ್ದಾದಿಭಿ ಪಂಚಭಿರೇವ ಪಂಚ. ವಿವೇಕ ಚೂಡಾಮಣಿಯ ಮಾತು. ಪಂಚತ್ವಮಾಪು ಸ್ವಗುಣೇನ ಬದ್ಧ, ಸ್ವಗುಣೇನ ಬದ್ಧ ಕುರಂಗ ಮಾತಂಗ ಪತಂಗ ಪೀನ ಭೃಂಗ ನರ ಪಂಚಭಿ ರಂಜಿತ ಕಿಂ. ಇದ್ರ ಬಗ್ಗೆ ಹಲವಾರು ಉಪನ್ಯಾಸಗಳಲ್ಲಿ ನಾನು ವಿವರಿಸಿದ್ದೇನೆ. ಜಿಂಕೆಯೊಂದು
ಬೇಟೆಗಾರನ ಸಂಗೀತಕ್ಕೆ ಮೈಮರೆಯಿತು. ಅವನು ಬಾಣದಿಂದ ಅದನ್ನು ಕೊಂದು ಬಿಟ್ಟ. ಕಿವಿಯನ್ನು ಸರಿಯಾಗಿ ನಿಯಂತ್ರಿಸಲಾರದೆ ಜಿಂಕೆ ತನ್ನ ಪ್ರಾಣ ಕಳ್ಕೊಂಡು ಬಿಡ್ತು. ಚಿಟ್ಟೆಯೊಂದು, ಪತಂಗವೊಂದು ದಗದಗಿಸಿ ಉರಿಯುವ ಬೆಂಕಿಯತ್ತ ಆಕರ್ಷಿತವಾಯಿತು. ಬೆಂಕಿಯ ಕಡೆಗೆ ಧಾವಿಸಿತು. ಬೆಂಕಿಯಲ್ಲಿ ರೆಕ್ಕೆಯನ್ನು ಸುಟ್ಟುಕೊಂಡು ಪ್ರಾಣ ಕಳ್ಕೊಂಡು ಬಿಡ್ತು. ತನ್ನ ಕಣ್ಣನ್ನು ನಿಯಂತ್ರಿಸದೆ ಪತಂಗ ಪ್ರಾಣ ಕಳ್ಕೊಂಡಿತ್ತು. ತುಂಬಿಯೊಂದು ಕಮಲ ಪುಷ್ಪದ ಮಕರಂದವನ್ನು ಹೀರೋದಕ್ಕೆ ಹೋಯಿತು. ಸಂಜೆ ಸೂರ್ಯ ಮುಳುಗುವ ವೇಳೆಗೆ ಆ ಕಮಲ ಪುಷ್ಪ ಮುದುಡಿಕೊಳ್ತು. ಜಲಕ್ರೀಡೆಗೆ ಬಂದ ಆನೆಗಳು ಆ ಎಲ್ಲ ಬಳ್ಳಿಗಳನ್ನು ತುಳಿದು ಹಾಕಿದ್ರು. ಅದರಲ್ಲಿದ್ದಂತಹ ದುಂಬಿಗಳು ಸತ್ತು. ಮೂಗನ್ನು ನಿಯಂತ್ರಿಸದೆ ದುಂಬಿ ತನ್ನ ಪ್ರಾಣವನ್ನೇ ಕಳ್ಕೊಂಡಿತ್ತು. ಮೀನು ಬೆಸ್ತನೊಬ್ಬ ಆಹಾರವನ್ನು ಎಸೆದ. ಆ ಆಹಾರದ ಆಸೆಗೆ ಹೋದಂತಹ ಮೀನು ಬೆಸ್ತನಿಗೆ ಆಹಾರವಾಯಿತು. ನಾಲಿಗೆಯನ್ನು ನಿಯಂತ್ರಿಸದೆ ಮೀನು ಪ್ರಾಣ ಕಳ್ಕೊಂಡಿತ್ತು. ಹೆಣ್ಣು ಆನೆಯ ಶಾರೀರಿಕ ಸುಖಕ್ಕಾಗಿ, ಚರ್ಮದ ಸುಖಕ್ಕಾಗಿ ಗಂಡು ಆನೆ ಓಡೋಡಿ ಬಂದು ಹಳ್ಳದಲ್ಲಿ ಬಿದ್ದು ಹೋಯಿತು. ಚರ್ಮವನ್ನು ನಿಯಂತ್ರಿಸಲಾರದೆ ಬಲಿಷ್ಠ ಪ್ರಾಣಿಯಾದ ಆನೆಯು ಬಂಧನಕ್ಕೆ ಒಳಗಾಯಿತು. ಒಂದೊಂದು ಇಂದ್ರಿಯವನ್ನು ಸಮರ್ಪಕವಾಗಿ ಸುಶಿಕ್ಷಿತಗೊಳಿಸದೆ, ಸಾರ್ಥಕತೆಗೆ ನಿಯಂತ್ರಿಸದೆ ಪ್ರಾಣಿಗಳು ಸತ್ತೋದ್ರು. ಈ 5 ಇಂದ್ರಿಯಗಳನ್ನು ನಿನ್ನಲ್ಲಿ ಇಟ್ಟು ದೇವರು ಎಷ್ಟು ದೊಡ್ಡ ತಮಾಷೆ ನೋಡ್ತಾ ಇದ್ದಾನೆ. ಓ ಮನುಷ್ಯನೇ, ಎಚ್ಚರ. ಇದು ವಿವೇಕ ಚೂಡಾಮಣಿಯ ಅದ್ಭುತವಾದ ಸಂದೇಶಗಳು ಬಂತು. ಹೀಗೆ ಶಂಕರಾಚಾರ್ಯರ ಚಿಂತನೆಗಳ ಒಂದು ಆಸ್ವಾದ, ಅದನ್ನು ಆಲೋಚನೆ, ಅದನ್ನು ಒಂದು ರೀತಿ ಪಚನ ಮಾಡ್ಕೊಳ್ತಕ್ಕಂಥದ್ದು, ಕೇಳುವಂಥದ್ದು, ಮನನ ಮಾಡ್ಕೊಳ್ತಕ್ಕಂಥದ್ದು, ಅದನ್ನು ತಕ್ಕ ಮಟ್ಟಿಗೆ ಅನುಸರಿಸ್ತಕ್ಕಂಥದ್ದು, ಆನಂದಿಸುವಂಥದ್ದು, ಹೆಜ್ಜೆ ಹೆಜ್ಜೆಯಲ್ಲೂ ಇನ್ನು ಉನ್ನತವಾದ ವಿಚಾರಗಳ ಕಡೆಗೆ ದಾಪುಗಾಲು ಹಾಕುವಂತಹ ಪ್ರೇರಣೆ ಶಂಕರ ಜಯಂತಿಯಂದು ನಮಗೂ ನಿಮಗೂ ಅವರ ಕೃಪೆಯಿಂದ ಪ್ರಾಪ್ತವಾಗಲಿ ಅಂತ ಹಾರೈಸಿ ಇಂದು ಶಂಕರ ಸಪ್ತಾಹ ಕಾರ್ಯಕ್ರಮದ ಉದ್ಘಾಟನೆಯನ್ನು ಭಗವಾನ್ ಶ್ರೀ ಶಂಕರ ಭಗವತ್ಪಾದರ ಪವಿತ್ರ ಪಾದಪದ್ಮಗಳಲ್ಲಿ ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ನೆರವೇರಿಸಿದ್ದೇನೆ. ಮುಂದಿನ ದಿನಗಳಲ್ಲಿ ಬಹಳಷ್ಟು ಉತ್ತಮವಾದ ಕಾರ್ಯಕ್ರಮಗಳನ್ನು ನಮ್ಮ ಶೃಂಗೇರಿ ಶಂಕರ ಮಠದ ಪದಾಧಿಕಾರಿಗಳು ಆಯೋಜಿಸಿದ್ದಾರೆ. ದಯವಿಟ್ಟು ಈ 7 ದಿವಸ ಈ ಉತ್ತಮ ವಿಚಾರಗಳಲ್ಲಿ ನೀವೆಲ್ಲರೂ ಕೂಡ ನಿಮ್ಮ ಮನಸ್ಸನ್ನು ತೋರಿಸಿಕೊಳ್ಳೋದು ವಿವೇಕದ ನಡೆ. ಅದನ್ನು ದಯವಿಟ್ಟು ನೀವೆಲ್ಲ ಅನುಸರಿಸ್ಕೊಂಡು ಬನ್ನಿ. ಈ ವಾರದ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಅವಕಾಶಕ್ಕಾಗಿ ಶಂಕರ ಮಠದ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ಈ ವಾಕ್ಪುಷ್ಪಗಳನ್ನು ಭಗವಾನ್ ಶ್ರೀರಾಮಕೃಷ್ಣರ ಪವಿತ್ರ ಪಾದಪದ್ಮಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು.